ನಮಸ್ತೆ ನೋಡಿ, ಆರ್ ಟಿ ನಗರದಿಂದ ಒಂದು ಮತ್ತಿಕೆರೆಗೋ ಇದೆಲ್ಗೋ ಜಾಲಹಳ್ಳಿಗೊಂದು ಬಾಡಿಗೆ ಬಂದಿದೆ. ಮೇ ಬಿ ಅದು 8 ಕಿಲೋಮೀಟ್ರ್ ಅನ್ಕೋತೀನಿ. 300 ಸಮಥಿಂಗ್ ಏನೋ ತೋರಿಸೈತೆ ಯಾವುದರಲ್ಲಿ, ರ್ಯಾಪಿಡೋದಲ್ಲಿ. ಕಸ್ಟಮರ್ಗೆ ಮೀಟ್ರ್ ಕೂಡ ಹಾಕ್ಕೊಂಡು ಇದನ್ನು ಕೂಡ ಹಾಕ್ಕೊಂಡು ಯಾವುದು ರ್ಯಾಪಿಡೋನು ಆನ್ ಮಾಡಿಕೊಂಡು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಏನಾಯಿತು, ರ್ಯಾಪಿಡೋದಲ್ಲಿ ಕಡಿಮೆ ತೋರಿಸಿತ್ತು, ನಮ್ಮದ್ರಲ್ಲಿ ಜಾಸ್ತಿ ತೋರಿಸಿತ್ತು. ಕಸ್ಟಮರು ಕೊಡೋಕೆ ಒಪ್ಕೊಳ್ಳಿಲ್ಲ, ಅವ್ರು ಕಡಿಮೆನೇ ಕೊಟ್ಬಿಡೋದ್ರು. ಈಗ ಹೆಂಗೆ ಇವರು ಕಡಿಮೆ ಕೊಡ್ತಾರಾ ಜಾಸ್ತಿ ಕೊಡ್ತಾರಾ? ಈಗ ಅವ್ರು ಜಾಸ್ತಿ ಆಯಿತು, ನಾನು ರ್ಯಾಪಿಡೋದೇ ಕೊಡ್ತೀನಿ ಅಂದರೆ ಆವಾಗ ನಾನು ಓಕೆ ಮಾಡ್ತೀನಿ. ಒಂದು ವೇಳೆ ಇಲ್ಲ ನಾನು ಮೀಟರ್ ಟ್ಯಾಕ್ಸಿದೆ ಕೊಡ್ತೀನಿ ಅಂದರೆ ನಾನು ಒಪ್ಕೊಳ್ಳಲ್ಲ. ಯಾಕೆಂದರೆ ನಾವು ಕೂಡ ಅದೇ ಥರ ಬುದ್ಧಿವಂತರಾಗಬೇಕಲ್ವಾ. ಬನ್ನಿ ಇದ್ದಾರೆ ಕಸ್ಟಮರು. ಒಂದೊಂದು ಥರ ಕತೆ ನಡೀತಿದೆ. ಓಕೆ, ರೈಡು ಕೊಟ್ಟಿದ್ದೀನಿ, ಬರಲಿ ಕಸ್ಟಮರು. ನೈನ್ 900 902. ಓಕೆ, 10 ಕಿಲೋಮೀಟ್ರು. ನನಗೆ ಬುಕ್ಕಿಂಗ್ ಬರುವಾಗ 8 ಕಿಲೋಮೀಟ್ರ್ ಬಂತು, ಈಗ 10 ಕಿಲೋಮೀಟ್ರ್ ಬಂತು. ಆಯ್ತು, ಇರಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಂದರೆ ಈ ಕಡೆ ಹಿಂದ್ಗಡೆಯಿಂದ ಹೋದರೆ ಹತ್ರ ಆಗುತ್ತೆ, ಹಿಂಗೆ ಯೂಟರ್ನ್ ಮಾಡಿಬಿಟ್ರೆ ಅಲ್ಲಿಂದ ಹತ್ರ ಆಗ್ಬಿಡುತ್ತೆ. ಓಕೆ ಫೈನ್ ಮೇಡಮ್, ಆಯಿತು. ಈಗ ಒಂದು ವಿಚಾರ ತಿಳಿಸ್ತೀನಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಫಸ್ಟು. ನೋಡಿ ಸರ್, ಇದು ಮೀಟ್ರು ಸರ್ಕಾರದ ರೇಟ್ದು ಮೀಟ್ರ್ ಆನ್ ಮಾಡ್ತಾಯಿದ್ದೀನಿ. ಇದು ಹಂಗೆ ಕಣ್ಣಾಯಿಸಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಲಾಸ್ಟಲ್ಲಿ. ಏನು ಹೇಳಿ? ಆಯಿತು ಸರ್, ನೀವು ಅದನ್ನೇ ಮಾಡಿ. ನಿಮಗೆ ಏನಾಗ್ತಾ ಇದೆ, ನಿಮಗೆ ಮೋಸ ಎಲ್ಲ ಆಗ್ತಾ ಇದೆ ತೋರಿಸ್ತೀವಿ, ಕ್ಲಾರಿಟಿ ಕೊಡ್ತೀವಿ. ಹಾಂ, ನಿಮ್ಮ ಎದುರುಗಡೆ ಮೀಟ್ರ್ ಹಾಕಿದ್ದೆ, ಹೌದಾ? ಈಗ ನೋಡಿ, ಇಲ್ಲಿ ಕಿಲೋಮೀಟ್ರ್ ಕೂಡ 0 ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಒಂದು 0 ಮಾಡಿದ್ದೀನಿ. ಗಾಡಿ ಎಷ್ಟು ಓಡುತ್ತೆ ಅಷ್ಟು ಕಿಲೋಮೀಟ್ರಿಗೆ ಬಿಲ್ ಬರಬೇಕು, ಓಕೆನಾ? ಈಗ ಅವ್ನು ನನಗೆ ಬುಕ್ಕಿಂಗ್ ಬರುವಾಗ 8 ಕಿಲೋಮೀಟ್ರ್ ತೋರಿಸಿದ್ದ, ನಿಮಗೂ ಅದೇ 8. ಈಗ ನೋಡಿ, ಈಗ ತಿರ್ಗಾ 10 ಕಿಲೋಮೀಟ್ರ್ ತೋರಿಸ್ತಾನೆ ನಂಗಿಲ್ಲಿ. ಸೊ ಯಾವ ರೂಟಲ್ಲಿ ಅವರು 10 ಕಿಲೋಮೀಟ್ರು, ನನಗೆ ಬುಕ್ಕಿಂಗ್ ಬರುವಾಗ 8. ಆದರೂ ಕೂಡ ನಿಮ್ಗೆ ಎಷ್ಟು 300 ಚಿಲ್ಡ್ರನ್ ಎಷ್ಟಿದೆ ಸರ್ ಅದು ತೋರಿಸಿರೋದು? 313 313 ಅಲ್ವಾ? ಈಗ 10 ಕಿಲೋಮೀಟ್ರಿಗೆ ಸರ್ಕಾರದ ರೇಟ್ ಇರೋದು 240 ರೂಪಾಯಿ. 10 ಕಿಲೋಮೀಟ್ರಿಗೆ ಹಾಂ, 240 ಅಷ್ಟೇ. ನೀವು ಎಷ್ಟೇ ಟ್ರಾಫಿಕ್ ಇದ್ರೂ ಅಷ್ಟೇ. ಒಂದು ವೇಳೆ ಗಾಡಿ ಏನಾರ ನಿಂತರೆ, ಟ್ರಾಫಿಕ್ ಜಾಮಲ್ಲಿ ಏನಾರು ನಿಂತರೆ, ಅವಾಗ ಮಾತ್ರ ವೆಯ್ಟಿಂಗ್ ಚಾರ್ಜು ₹1 1 ನಿಮಿಷಕ್ಕೆ ಇರುತ್ತೆ. ಬೈ ಚಾನ್ಸ್ ಗಾಡಿ ಮೂವಿಂಗೆಲ್ಲ ಇದ್ದರೆ ಯಾವುದೇ ಕಾರಣಕ್ಕೂ ಚಾರ್ಜ್ ಇಲ್ಲ. ಇದು ಸರ್ಕಾರ ಹೇಳಿರೋದು. ನನ್ನ ಗಾಡಿಗೆ 24 ರೂಪಾಯಿ ರೇಟು. ಉದಾಹರಣೆಗೆ 10 ಲಕ್ಷ ರೂಪಾಯಿ ಮೇಲ್ಪಟ್ಟು 15 ಲಕ್ಷ ತನಕ ಇದ್ದರೆ ಅದಕ್ಕೆ 28 ರೂಪಾಯಿ. 10 ಲಕ್ಷಕ್ಕಿಂತ ಒಳಗಡೆ ಇದ್ದರೆ 24 ರೂಪಾಯಿ. ಮಿನಿಮಮ್ 100 ರೂಪಾಯಿ, 110, 130 ಅಂತೇಳಿ. ಅಂದರೆ 15 ಲಕ್ಷ ಮೇಲ್ಪಟ್ಟಿರೋ ಗಾಡಿ, ಇನೋವಾ ಕ್ರಿಸ್ತಾ ಇಂಥವೆಲ್ಲ ಇರ್ತಾವಲ್ಲ, ಅಂಥವುಗಳಿಗೆ 130 ರೂಪಾಯಿ ಮಿನಿಮಮ್ಮು. ಪರ್ ಕಿಲೋಮೀಟ್ರ್ 32 ರೂಪಾಯಿ. ಇದು ಸರ್ಕಾರ ಹೇಳಿರುವಂಥ ರೇಟು. ಅದೇ ಅಲ್ಲಿ ನಾನು ಅಲ್ಲಿ ಹಾಕಿರೋದು, ಓಕೆನಾ? ಈಗ ನೋಡಿ, ನಿಮ್ದು 10 ಕಿಲೋಮೀಟ್ರ್ ಇದೆ, 240 ರೂಪಾಯಿ ಕೊಡೋ ಜಾಗಕ್ಕೆ ಇವರು 313 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಮೋಸ ಆಯ್ತಾಗುತ್ತೆ. ಈ ದುಡ್ಡು ನನಗೆ ಬರುತ್ತೆ ಖಂಡಿತ, 313 ರೂಪಾಯಿ ಅದು ನನ್ನ ಅಕೌಂಟ್ಗೆ ಬರುತ್ತೆ. ಅವ್ನು ತಗೊಳ್ಳಲ್ಲ ಅದರಲ್ಲಿ, ರ್ಯಾಪಿಡೋದಲ್ಲಿ. ಯಾಕಂದರೆ ಅವನು ರೀಚಾರ್ಜ್ ತೊಗೊಂಡ್ಬಿಟ್ಟಿರ್ತಾನೆ ಫಸ್ಟೇ. ಅದು ನೀನು ಕಡಿಮೆ ಬಂದರೂ ನಿನಗೆ ಅಷ್ಟೇ ಕೊಡ್ತೀನಿ, ಜಾಸ್ತಿ ಬಂದರೂ ಅಷ್ಟೇ ಕೊಡ್ತೀನಿ ಅನ್ನೋ ಥರದಲ್ಲಿ ರೀಚಾರ್ಜ್ ಮಾಡ್ಕೊಂಬಿಟ್ಟಿರ್ತಾನೆ. ಬಟ್ ಇಲ್ಲಿ ಜನಕ್ಕೆ ಮೋಸ ಆಗ್ತಾ ಇದೆ. ಕೆಲವರು ಈಗ ನೋಡಪ್ಪ, ನಾನ್ ಟ್ರಾಫಿಕ್ ಇರುತ್ತೆ ಅಂದ್ಕೊಳ್ಳಿ, ನಾನ್ ಪೀಕ್ ಅವರು. ಈಗ 5 ಗಂಟೆ ಮೇಲೆ ಪೀಕ್ ಅಂತೇಳಿ ಅವನು ಆ ಥರ ಚಾರ್ಜ್ ಮಾಡಿದ್ದಾನೆ. ಹಂಗಾರೆ ನಾನ್ ಟ್ರಾಫಿಕಲ್ಲಿ ಡೀಸೆಲ್ ಕಡಿಮೆ ಖರ್ಚಾಗುತ್ತಾ? ಸೇಮ್ ಅವಾಗಲೂ ಅದೇ ತಾನೇ ಖರ್ಚಾಗೋದು. ಅಥವಾ ಇವಾಗ ಏನಾದ್ರು ಜಾಸ್ತಿ ಖರ್ಚಾಗುತ್ತೆ? ಸೇಮ್ ಅಷ್ಟೇ. ಯಾಕೆ ಇವ್ರು ಆಟ ಆಡ್ತಾ ಇದ್ದಾರೆ ಅಂದರೆ, ನಮ್ಮ ಕಂಪ್ನಿನಲ್ಲಿ ಕಡಿಮೆ ತೋರಿಸ್ತೀವಿ, ನಮ್ಮ ಕಂಪ್ನಿನಲ್ಲಿ ಕಮ್ಮಿ ತೋರಿಸ್ತೀವಿ ಅಂತ ತೋರಿಸ್ಬಿಟ್ಟು ಮೋಸ್ಟ್ ಆಫ್ ದ ಟೈಮು ಜಾಸ್ತಿ ಜನಗಳ ಹತ್ರ ಕೇಳ್ತಾ ಇದ್ದಾರೆ. ಅದು ನಮಗೆ ಬರ್ತಾ ಇದೆ, ನಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ. ನಾವು ಅದನ್ನು ಅವ್ರಿಗೆ ಹೋಗಿ ಕಂಪ್ಲೇಂಟು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈ ಕಡೆ ಸಾರಿಗೆ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಈ ಥರ ಕಂಪ್ನಿ ಈ ಥರ ಮೋಸ ಮಾಡ್ತಾ ಇದ್ದೀವಿ ಜನಕ್ಕೆ, ನಮಗೆ ದಯವಿಟ್ಟು ಆ್ಯಕ್ಷನ್ ತಗೊಳ್ಳಿ ಅಂತ. ಅವ್ರ ಕಡೆಯಿಂದ ಏನೇನು ತಗೊಂಡಿದ್ದಾರೋ ಗೊತ್ತಿಲ್ಲ ನಮಗೆ. ಸೊ ಇಷ್ಟೇ ವಿಚಾರ. ನೀವು ಬಿಲ್ ಅದನ್ನೇ ಕೊಡಿ. ಆ್ಯಕ್ಚುಲಿ ನಾನು ಜಾಸ್ತಿ ಬಂದ್ರೂ ನಾನು ಅದನ್ನು ತಗೊಳ್ಳಲ್ಲ, ಕಡಿಮೆ ಬಂದ್ರೂ ಅದನ್ನು ತಗೊಳ್ಳಲ್ಲ. ಇಲ್ಲೇನು ತೋರಿಸುತ್ತೆ ಅಷ್ಟೇ ತಗೊಳ್ಳೋದು. ಬಟ್ ಮನವರಿಕೆ ಮಾಡಬೇಕು. ಇನ್ನು ಇದಕ್ಕೆಲ್ಲ ಪರಿಹಾರ ಏನಪ್ಪ ಅನ್ನೋ ಕ್ವಶನ್ ಏನಾದ್ರು ಇದ್ದರೆ ನಾವೇ ಸೃಷ್ಟಿ ಮಾಡಿರುವಂಥ ಅಪ್ಲಿಕೇಶನ್ ಇದು ತೊಗೊಳ್ಳಿ.
ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ಏನಾದ್ರು ಗಾಡಿ ಸಿಕ್ಕಿಲ್ಲ ನಿಮಗೆ, ಅರ್ಜೆಂಟು ಗಾಡಿ ಸಿಗ್ತಾ ಇಲ್ಲ ಅಂದರೆ ನಾವು ಅಲ್ಲಿರ್ತೀವಿ. ಡಿಸೆಂಬರ್ ಆದಮೇಲೆ ಜನವರಿ 1 ಇವ್ರದ್ದೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಡ್ತೀವಿ ನಾವು. ಎಲ್ಲ ನಮ್ಮ ಬೆಂಗಳೂರಲ್ಲಿ ಯಾವ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಹತ್ರ ಇವೆಲ್ಲ ಇದಾವಲ್ಲ, ಅವೆಲ್ಲ ಅವಾಯ್ಡ್ ಮಾಡ್ತೀವಿ. ಯಾವುದನ್ನ ಕಡಿಮೆ ದುಡ್ಡನ್ನು ಮಾತ್ರ. ಜಾಸ್ತಿ ದುಡ್ಡು ಕೊಟ್ಟರೆ ನಾವು ತಗೋತೀವಿ, ನಮ್ಗೇನಾಗಬೇಕು? ನಾವು ಇಷ್ಟೆಲ್ಲ ಅರ್ಥ ಮಾಡ್ತಿದ್ರು, ನೀವು ಅವ್ರ ಹತ್ರನೇ ಹೋಗ್ತೀರಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ ಅಲ್ವಾ? ನಾವು ಬುದ್ಧಿವಂತರಾಗ್ತೀವಿ. ನೀವು ಫಸ್ಟ್ ಟ್ರೈ ನಮ್ಗೆ ಇದಕ್ಕೆ ಮಾಡಿ, ನಮಗೆ ಬುಕ್ಕಿಂಗ್ ಬಂತು ಅಂದರೆ ತಗೊಂಡ್ಬಿಡ್ತೀವಿ ಇದ್ರಲ್ಲೇನೆ. ಸ್ಟ್ರೈಕ್ ನಾವು ಯಾಕೆ ಮೇಡಮ್? ನಮ್ಮ ದುಡ್ಡನ್ನ ನಮ್ಮನೆ ಇದು ಅಂತಿದ್ದು ಟೈಮ್ ವೇಸ್ಟ್ ಮಾಡ್ಕೊಂಡು ನಾವ್ಯಾಕೆ ಸ್ಟ್ರೈಕ್ ಮಾಡೋಣ ಹೇಳಿ? ಸಿಂಪಲ್ಲು, ನಿಮ್ಗೆ ಹೇಳಿದ್ವಾ? ನೀವೇನು ಮಾಡ್ತೀರಾ? ಡ್ಯೂಟಿ ಯಾವ ಗಾಡಿ ಸಿಗ್ತಿಲ್ಲ ಅಂದರೆ ಅವಾಗ ಇದಕ್ಕೆ ಹೋಗ್ತಿರಲ್ಲ, ನಿಮ್ಮ ತಲೆಯಲ್ಲಿ ನೆನಪಿರುತ್ತೆ, ಓ ಇರಪ್ಪ ಅವ್ನು ಯಾರೋ ಡ್ರೈವರ್ ಹೇಳಿದ್ದ ಅಂತ. ನಾನು ಇವಾಗ ಹೇಳಿದ್ದೀನಿ, ನಾಳೆ ಇನ್ನೊಬ್ಬ ಹೇಳ್ತಾನೆ ನಿಮಗೆ ಅದೇ ಡ್ರೈವರ್. ಅವಾಗ ನಿಮ್ಮ ತಲೆಯಲ್ಲಿ ಹೋಗುತ್ತೆ, ಓ ನೆನ್ನೆನೂ ಯಾರೋ ಹೇಳಿದ್ರು, ಇವತ್ತು ಯಾರೋ ಹೇಳ್ತಾ ಇದ್ದಾರೆ, ನಾಳೆನೂ ಇದೇನು ಇದು ಅಂತ ಹೇಳಿ ಕೊನೆಗೆ ಮೊಬೈಲಲ್ಲಿ ಇಟ್ಕೊಂಡಿರ್ತೀರಾ. ಸೊ ಹಂಗಾಗಿ ಈಗ ನೋಡಿ, ಈಗ 3 ಜನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ನ ಕಡೆಯಿಂದ 3 ಕಸ್ಟಮರ್ ಕರ್ಕೊಂಡಂಗೆ ಆಯ್ತು ನಾನು. ಅಂದರೆ ನಮ್ಮ ಕಸ್ಟಮರ್ ನೀವು. ರ್ಯಾಪಿಡೋದಾಗೆ ನಾವು ಅವಾಗಿಂದ ಸರ್ವಿಸ್ ಕೊಟ್ಟು ನಿಮ್ಮನ್ನು ನಾವು ಸರ್ವಿಸ್ ಕೊಟ್ಟು ಉಳಿಸ್ಕೊಂಡಿದ್ದೀವಿ. ನೀವೆಲ್ಲರೂ ಏನು ತಿಳ್ಕೊಂಡಿದ್ದೀರಾ? ರ್ಯಾಪಿಡೋ ಗಾಡಿ ಏನು ತಿಳ್ಕೊಂಡಿದ್ದೀರಾ? ಇದೆಲ್ಲ ನಮ್ಮ ಗಾಡಿಗಳು, ನಾವು ಅಟ್ಯಾಚ್ ಮಾಡಿರೋದು. ಇದನ್ನ ವಾಸ್ತವತೆ ಅರ್ಥ ಆಗಲಿ ಅಂತ ಅಷ್ಟೇ, ಏನೇನಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಬರಲ್ಲ ನಮ್ಮ ಡ್ರೈವರ್ಗಳಿಗೆ. ನಾನು ಯೂಟ್ಯೂಬ್ ಬ್ಲಾಗರ್, ನನ್ನ ವಿಚಾರಗಳು ಬೇಜಾನ್ ಜನಕ್ಕೆ ಹೋಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ನನ್ನ ಕಡೆಯಿಂದ ವಿಚಾರನ ಮುಟ್ಟಿಸಿ ತಗೊಳ್ರಪ್ಪ ಇದನ್ನು ಫಾರ್ವರ್ಡ್ ಮಾಡ್ಕೊಳ್ರಿ, ಇದು ಶೇರ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಹಾಂ, ನಂದು ಇಂಡಿಪೆಂಡೆಂಟ್ ಫೈಟರ್ ನಾಗೇಶ್ ಗೌಡ KH ಅಂತ ನಂದು ಪೇಜು. ಒಂದು 78,000 ಜನ ಮಾತ್ರ ಮಡಿಕೊಂಡಿದ್ದೀನಿ ನೋಡಿ. ಇದು ನನ್ನ ಪೇಜು. ಇದೆಲ್ಲ 79,000. ಅಲ್ಲೇ 1,000 ಎಕ್ಸ್ಟ್ರಾ ಆಗ್ಬಿಡೋರಪ್ಪ. ಹಾಂ, ಇನ್ನು ಮುಂದಕ್ಕೆ ನಾವು ನೋಡಿ 79,506 ಜನ ಫಾಲೋವರ್ಸ್ ಇದ್ದಾರೆ ಈ ಸ್ಟಿಲ್ಗೆ. ಎಷ್ಟು? 5 ಗಂಟೆ 27 ನಿಮಿಷ. ಇವತ್ತೆಷ್ಟು ಡೇಟು? 21 ನವಂಬರು. ಈ ತಿಂಗಳಲ್ಲಿ ಇಷ್ಟಿದ್ದಾರೆ. ಇನ್ನು ನೈಟ್ ಬೆಳಕರೆ ಎಷ್ಟರಲ್ಲಿ ತಿರ್ಗಿ ಇನ್ನೊಂದು 500 ಆಗ್ಬಿಡ್ತಾರೆ ಅಲ್ಲಿ. ಸೊ ಹಿಂಗೆ ನನ್ನ ವೀಡಿಯೋಗಳು ಹಾಕ್ತಾ ಇರ್ತೀನಿ ನೋಡಿ. ಈಗ ತಾನೇ ಜಸ್ಟ್ ಹಾಕಿದ್ದೀನಿ ಒಂದು ನೋಡಿ. ಈ ವಿಡಿಯೋ ಕಾಣಿಸ್ತಿದ್ಯಾ? 9,000 ಓಡಿದೆ. ಎಷ್ಟು ಅವರ್ಗೆ ಮುಂಚೆ ಹಾಕಿರೋದು? 1 ಅವರ್ ಮುಂಚೆ ಹಾಕಿರೋದು. 1 ಅವರ್ ಬಿಫೋರ್ ಹಾಕಿದ್ದೀನಿ. ಇದನ್ನ 9,000 ಜನ ನೋಡಿದ್ದಾರೆ ಅದನ್ನ. ಹಾಂ, ಇಂಡಿಪೆಂಡೆಂಟ್ ಫೈಟರ್ ನಾಗೇಶ್ ಗೌಡ KH ಅಂತ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ನೋಡಿ. ಇಲ್ಲಿ ನೋಡಿದ್ದಾರೆ, ಇದು ಈ ಥರ ಇರುತ್ತೆ. ನೀವು ಬೇಕಾದ್ರೆ ಪೇಜ್ ಫಾಲೋ ಮಾಡಿ, ಅಬ್ಸರ್ವ್ ಮಾಡಿ. ನಾವು ಹೇಳೋದೆಲ್ಲ ಸತ್ಯ, ನಾವಿರೋದೇ ಜನಗಳಿಗೋಸ್ಕರ. 20 ವರ್ಷದಿಂದ ಓಡಿಸ್ತಾ ಇದೀವಿ, ಕಸ್ಟಮರ್ ಇಟ್ಕೊಳ್ಳಿಲ್ಲ ನಾವು. ಬಿಡು, ಅವ್ರು ಬಂದವ್ರಿಗೆಲ್ಲ ಬಿಟ್ಬಿಟ್ಟು ದಾನ ಮಾಡಿಬಿಟ್ಟು. ಈಗ ಏನು ಮಾಡ್ತಾ ಇದೀವಿ ಅಂದರೆ ಇನ್ನು 1.5 ತಿಂಗಳಲ್ಲಿ ಹಿಡಿತಾ ಇದೀವಿ ಎಲ್ಲರೂ. ಈಗ ನನ್ನ ಕಡೆಯಿಂದ 3 ಜನ ಸಿಕ್ಕಿದ್ರಿ, ನಾಳೆ ದಿನ ನಮ್ಮ ಕಸ್ಟಮರ್ ನನಗೆ ನೀವು ಬುಕ್ ಮಾಡಿ ನನಗೆ ಬರೋದೆಲ್ಲ ಬಿಡಿಯೋದು. ಯಾರೋ ನಿಮ್ಮ ಹತ್ರದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಸಿಗುತ್ತೆ. ಹಾಂ, ಏನೋ ಅದೊಂದು ಧರ್ಮ ನಮಗೆ ಸಿಕ್ಕಿದ್ರೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಇವ್ರ ಹತ್ರ ನಾವು ಮುಟ್ಟಾಳ್ರಂಗೆ ಹೋಗ್ಬಿಟ್ಟು ಗಲಾಟೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ನಮ್ಮ ಗಾಡಿ ನಾವೇ ಯಾಕೆ ನಿಲ್ಸ್ಕೊಬೇಕು ಹೇಳಿ? ಅಷ್ಟೇ, ಏನಿಲ್ಲ. ಹಾಂ, ಇದು ಆ ಒಂದು ವಿಡಿಯೋದಲ್ಲಿ ಕಸ್ಟಮರ್ನ ಕರ್ಕೊಂಡು ಹೋದೆ. ಎಲ್ಲಿಗೆ? ತಣಿಸಂದ್ರ ಹತ್ರ, ಭಾರತಿ ಸಿಟಿಗೆ. ಅವ್ರು ಸ್ಟಾರ್ಟಿಂಗ್ ನೀವು ಹೆಂಗೆ ಹೇಳಿದ್ರೆ ಅದನ್ನೇ ಹೇಳಿದ್ದು. ಸರ್, ನಮ್ಮ ಅದರಲ್ಲಿ ಹೆಚ್ಚು ಕಮ್ಮಿ ನಮಗೆ ಅಮೌಂಟು ಕಡಿಮೆ ಇತ್ತು, 83 ರೂಪಾಯಿ ಕಡಿಮೆ ಇತ್ತು. ಆ ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಂದಿದ್ದ ಬಿಲ್ಗೂ ಅದ್ರಲ್ಲಿ ಬಂದಿದ್ದ ಬಿಲ್ಗೂ 83 ರೂಪಾಯಿ ಕಡಿಮೆ ಆಯಿತು. ಬಿಡಪ್ಪ, ಹೋಗಲಿ, ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ. ಒಟ್ಟಿನಲ್ಲಿ ಜನವರಿವರೆಗೂ ಅಷ್ಟೇ ನೀವು ಏನಿದೆ ತಗೊಳ್ಳಿ. ಅದಾದಮೇಲೆ ನಾವು ಕಡಿಮೆ ಬಂದರೆ ಸರ್ವಿಸೇ ಕೊಡೋಲ್ಲ. ಹಂಗೇನಾದ್ರು ಗಾಡಿ ಸಿಕ್ಕಿಲ್ಲ ಅಂದರೆ ಸೇಮ್ ಇದೆ, ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಇದು ನಾಳೆ ದಿನ ಗಾಡಿ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಬರಲೇಬೇಕಲ್ಲ ನನ್ನ ಹತ್ರನೇ 24ಕ್ಕೆ. ಕೇವಲ ನಾನು ಜಾಸ್ತಿ ಕಮ್ಮಿ ಬಂದಾಗ ಮಾತ್ರ ತೋರಿಸ್ತಾ ಇಲ್ವಲ್ಲ, ಜಾಸ್ತಿ ಬಂದಾಗಲೂ ಹೇಳ್ತಾ ಇದ್ದೀನಿ. ನಿಮ್ಗೆ ಮೋಸ ಆಗ್ತಿದೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ಆ ದುಡ್ಡು ಇಲ್ಲಿ ಬರ್ತಾ? ಅಲ್ಲಲ್ಲ, ಆ ದುಡ್ಡು 83 ರೂಪಾಯಿ ಕಡಿಮೆ ಬಂದಿದ್ದು ನನಗಿಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ, 240 ಮೇಲೆ ಬರ್ತಾ ಇದೆಯಲ್ಲ ಇಲ್ಲಿ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ, ಕಷ್ಟಪಟ್ಟು ದುಡ್ಡನ್ನ ಎಕ್ಸ್ಟ್ರಾ ಕೊಡೋರು ನೀವು, ಈಗ ಕಡಿಮೆ ಬಳಸ್ಕೊಂಡಿರೋ ನಾವು. ಕೆಲವರು ಏನು ಮಾಡ್ತಾರೆ ಅಂದರೆ ಕಡಿಮೆನೇ ನೋಡ್ತಾ ಇರ್ತಾರೆ ಬರೀ. ಕೆಲವು ಕ್ಯಾಟಗರಿ ಹೆಂಗೆ ಅಂದರೆ ಯಾವ್ದಾರ ಬರಲಪ್ಪ ನಮ್ಗೆ ಸರ್ವಿಸ್ ಒಳ್ಳೇದು ಸಿಕ್ಕರೆ ಸಾಕು ಅನ್ನೋರು ಇರ್ತಾರೆ. ಅಂಥವ್ರ ಹತ್ರ ದುಡ್ಡು ಕಿತ್ಕೊಂಡು ಈ ಕಂಜೂಸ್ ಮಾಡೋರ ಹತ್ರಕ್ಕೆ ದುಡ್ಡನ್ನ ಬಿಡ್ತಾ ಇದ್ದಾನೆ. ಇಲ್ಲಿ ನಾವು ಅನುಭವಿಸ್ತಾ ಇರೋದು ನೋವು. ಹಾಂ,
ಆ್ಯಕ್ಚುಲಿ ನಿಮಗೆ ನಾನು ಬಿಲ್ ಕಳಿಸ್ತೀನಿ ಸರ್. ಯಾರು ಫೋನಲ್ಲಿ ಮಾತಾಡಿದ್ದು ನೀವು ಅವರು? ಹಾಂ, ನಿಮಗೆ ನಾನು PDF ಕಳಿಸ್ತೀನಿ. ಅದು ಬಿಲ್ಲು ನಮ್ಮ ಹೆಸರಲ್ಲಿ ಬಿಲ್ ಬರುತ್ತೆ. ಜೈ ಬಜರಂಗಿ ಕ್ಯಾಬ್ಸ್ ಅಂತ ಆ ಹೆಸರಲ್ಲಿ ನಿಮಗೆ ಬಿಲ್ ಕೊಡ್ತೀನಿ. ಅಂದರೆ ನಾನು ಇದುವರೆಗೂ ಏನೇ ಸರ್ವಿಸ್ ಕೊಟ್ರು ನನ್ನ ಹೆಸರಲ್ಲೇ ಬಿಲ್ ಹೋಗುತ್ತೆ ಅವ್ರಿಗೆ ಒಂದೊಂದು. ನಾಳೆ ದಿನ ಆ ಬಿಲ್ ನೋಡಿದ್ರು ನೀವು ಸೇವ್ ಮಾಡ್ಕೋಬೋದು. ಸಾರಿ, ಸಿಗುತ್ತೆ ಕ್ಲೈಮ್ ಆಗುತ್ತೆ. ರ್ಯಾಪಿಡ್ ಅದು ನಿಮ್ಮ ಪಾಡ ನೀವು ತಗೊಳತ್ತೆ, ನೀವು ಮಾಡ್ಕೊಳ್ಳಿ. ಇದರಲ್ಲಿ ನಂದ್ರಲ್ಲಿ ನಂದು 240 ರೂಪಾಯಿ ಇದೆಯಲ್ಲ, ಅದ್ರ ಬಿಲ್ ನಾನು ನಿಮ್ಗೆ ಕೊಡ್ತೀನಿ. ನಾಳೆ ನಿಮಗೆ ಪ್ರೂಫ್ ಬೇಕು, ನಾಳೆ ದಿನ ಬೇಕಾದ್ರೆ ಇವ್ರಿಗೆ ಮೇಲಲ್ಲಿ ಕಂಪ್ಲೇಂಟ್ ಮಾಡಿ, ಅಲ್ಲಪ್ಪ ಸರ್ಕಾರದ ಆದೇಶ ಹೆಂಗೆ ಬೇಕಾದ್ರೆ ಅದನ್ನು ಫೋಟೋ ತಗೊಂಬಿಡಿ, ಸರ್ಕಾರದ ಆದೇಶ ಇದಿದೆ, ನೀನು ಯಾಕೆ ನನಗೆ ಟೋಪಿ ಆಗ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಒಂದು ಕನ್ಸ್ಯೂಮರ್ ಫಾರ್ಮ್ಗೆಲ್ಲಾರು ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಡೋಕೆ ಆಪ್ಷನ್ ಇದ್ದರೆ ಕೊಟ್ಬಿಡಿ. ನನ್ನ ಗಾಡಿ ಸಮೇತ ನಾನು ಅಲ್ಲಿ ಕೋರ್ಟಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು, ಹೌದು ಸ್ವಾಮಿ ಇವರೇ ಬಿಲ್ ಕೊಟ್ಟಿದ್ದು ತೋರಿಸಿದ್ದು, ನಮ್ದಲ್ಲ ಸ್ವಾಮಿ ತಪ್ಪು, ನಮ್ಮದು ಅಪ್ಲಿಕೇಶನ್ ಇದೆ ನೋಡಿ, ಅವತ್ತು ನಾನು ಇವ್ರಿಗೆ ಸರ್ವಿಸ್ ಕೊಟ್ಟಿದ್ದೆ ಅಂತೇಳಿ ನಾನು ಈ ಬಿಲ್ ಇಟ್ಕೊಂಡಿರ್ತೀನಿ, ತೋರಿಸ್ತೀನಿ. ಅವಾಗ ದುಡ್ಡಂತೂ ತಗೊಂಡಿದ್ದೀನಿ, ಹೌದು, ಬೇಕು ಅಂದರೆ ವಾಪಸ್ ಕೊಡ್ತೀನಿ ಸ್ವಾಮಿ. ಆದರೆ ಈ ಬಿಲ್ಲನ್ನು ಮೋಸ ಮಾಡಿರೋ ಈ ಕಂಪ್ನಿನ ದಯವಿಟ್ಟು ಕರ್ನಾಟಕದಿಂದ ಆಚೆ ಓಡಿಸಿ ಅಂತ ಹೇಳ್ಬಿಡ್ತೀನಿ ನಾನು ಜಡ್ಜ್ ಮುಂದೆ. ಸರಿಯೋಗ್ಬಿಡುತ್ತೆ ನೋಡಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ, ವಿಡಿಯೋನು ಕೂಡ ರೆಕಾರ್ಡ್ ಆಗ್ತಾ ಇದೆ. ನೀವು ಅಂದರೆ ನಿಮ್ಮ ಫೇಸ್ ಸಮೇತ ಹಾಕ್ತೀನಿ, ಇಲ್ಲ ಅಂದರೆ ಆ ಮುಖನ ಫುಲ್ ಕಟ್ ಮಾಡಿಬಿಟ್ಟು ಬರೀ ವಾಯ್ಸ್ ಮಾತ್ರ ಹಾಕ್ತೀನಿ ಅಷ್ಟೇ. ಏನು ಸರ್ ಬೇಕು, ಫೇಮಸ್ ಆಗಬೇಕು ಅಂತ ಹೇಳಿ ಬೇಡವಾ ಸರ್? ಓಕೆ ಡನ್, ನಿಮ್ಮ ಖುಷಿ, ನನಗೇನಿಲ್ಲ. ಯಾಕೆ ಗೊತ್ತಾ ನೋಡಿ, ನಿಮಗೆ ನಾವು ವಿಚಾರ ತಿಳಿಸಿದ್ದು, ನೀವು ನಮ್ಮ ಜೊತೆ ಆ ಒಂದು ಮುಖ ಇದ್ದರೆ ಜನ ಗುರುತಿಸ್ಬಿಟ್ಟು ನಮ್ಮ ಡ್ರೈವರ್ಗಳು ಒಂದು ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ತಾರೆ ನಿಮಗೆ, ಯಾಕಂದರೆ ಸಪೋರ್ಟ್ ಮಾಡಿದ್ರಿ ಅಂತ. ಈ 3 ಜನ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ಸರ್, ನಮ್ಗೆ ಅದೇ ಸಪೋರ್ಟು ಸರ್. ನೀವೇನು ಮಾಡ್ತೀರಾ, ನಿಮ್ಮ ಫ್ಯಾಮಿಲಿಲಿರೋ ಯಾರಿಗೋ ಒಬ್ರಿಗೆ ಆಟೋ ಗಾಡಿ ಸಿಕ್ಕಲಿಲ್ಲ ಅಂದಾಗ ಆಟೋನೂ ಸಿಗುತ್ತಿದ್ರಲ್ಲಿ. ಆಟೋ ಇದೆ, ಕಾರ್ ಇದೆ, SUV ಗಾಡಿ ಇದೆ, ಜೊತೆಗೆ ಹೌಸ್ ಸ್ಟೇಷನ್ ಬುಕ್ಕಿಂಗ್ ಬರುತ್ತೆ. ಹೌಸ್ ಸ್ಟೇಷನ್ ಬುಕ್ಕಿಂಗ್ ಇದೆ, ಇದೆ ಸರ್. ಈಗಲೂ ಟ್ರೈ ಮಾಡಿ, ಸಿಗುತ್ತೆ ಗಾಡಿ ನಿಮಗೆ. ಬಟ್ ಅದನ್ನು ಎಲ್ಲೂ ಕೂಡ ನಾವು ಜಾಸ್ತಿ ಪ್ರಚಾರ ಮಾಡಲಿಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಬೇಡ, ಅದ್ರ ಅನುಭವ ಆಗ್ಬೇಕಲ್ಲ ಮೇಡಮ್. ಸುಮ್ಮನೆ ನಾನು ಹೇಳಿದ್ರೆ ನಂಬೋದು ಹೆಂಗೆ, ನಿಮ್ಗೆ ಸಾಕ್ಷಿ ಬೇಕಲ್ಲ. ಅದನ್ನೇ ನಾವು 1 to 1 ಮಾಡ್ತಾ ಇರೋದು. ಅಲ್ಲ ಓಕೆ, ಒಂದು ಅಪ್ರೋಚ್ ಮಾಡೋದಕ್ಕೆ ಒಂದು ದಾರಿ ತೋರ್ಸಕ್ಕೆ ಅಷ್ಟೇ, ಏನಿಲ್ಲ. ಆಮೇಲೆ ಇನ್ನೊಂದೇನಾಗುತ್ತಾ, ಅಲ್ಲಲ್ಲ ನನ್ನ ಇಡೀ ಪ್ರಾಬ್ಲಮ್ ಆಗುತ್ತೆ. ನೀವು ಈಗ ಆ ಲೊಕೇಶನ್ಗೆ ಬಂದು ನೀವೇ ಕ್ಯಾನ್ಸಲ್ ಮಾಡಿ ಅಥವಾ ನಾನೇ ಕ್ಯಾನ್ಸಲ್ ಮಾಡ್ರು ನನ್ನ ಐಡಿ ಪ್ರಾಬ್ಲಮ್ಮು ಬೇಡ. ಅದು ನಿಮಗೂ ಕ್ಯಾನ್ಸಲೇಷನ್ ಚಾರ್ಜ್ ಆಗ್ತಾರೆ, 30 ರೂಪೀಸ್ ನಿಮಗೂ ಆಗ್ತಾರೆ. ಬಟ್ ನಮ್ಮದು ಟ್ರ್ಯಾಕಿಂಗಲ್ಲಿ ಇರುತ್ತಲ್ಲ ಸರ್, ಅವ್ರು ರ್ಯಾಪಿಡೋದನ್ನು ಏನು ಮಾಡ್ತಾನೆ, ಈಗ ಇಲ್ಲಿ ಕ್ಯಾನ್ಸಲ್ ಆದಮೇಲೆ ಈ ಕಸ್ಟಮರ್ ಬುಕ್ಕಿಂಗ್ ಮಾಡೋ ಲೊಕೇಶನ್ಗೆ ಈ ಗಾಡಿ ಹೋಗ್ತೈತೆ ಅಂದಾಗ ನಮ್ಮ ಐಡಿ ಬ್ಲಾಕ್ ಮಾಡ್ತಾರೆ. ಸೊ ಯಾಕೆ ಬೇಕು, ಬೇಡ. ಅವ್ನಿಗೆ ನಾನು ದುಡ್ಡು ಕಟ್ಟಿದ್ದೀನಿ, ಕಮಿಷನ್ ಕೂಡ ತಿನ್ನೋಕ್ಕೆ ಫಸ್ಟೇ ಕೊಟ್ಬಿಟ್ಟಿದ್ದೀನಿ, ತಿನ್ನಲಿ ಬಿಡಿ ಪರವಾಗಿಲ್ಲ. ಬಟ್ ನಿಮ್ಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ಟ್ರೈ ಮಾಡಿ ಅಷ್ಟೇ, ಬಲವಂತ ಏನಿಲ್ಲ. ಆಲ್ಮೋಸ್ಟ್ ಏರ್ಪೋರ್ಟ್ದೆಲ್ಲ ಇದೇ ಸಮಸ್ಯೆ ಆಗ್ತಾ ಇರೋದು ನಮಗೆ. ನಿಮ್ಗೆ ಅನುಭವ ಆಗಿರ್ತದೆ, ಯಾರು ಅಕ್ಸೆಪ್ಟ್ ಮಾಡಲ್ಲ. ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇರ್ತೀರಾ, ಕರೆಕ್ಟ್ ಸಿಕ್ಕಲ್ಲ. ಹಾಂ, ಕೆಲವರು ಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಸರ್ ಕಡಿಮೆ ಸರ್ ರೇಟು, ನಾವು ದುಡ್ಡು ಇದಾಗಲ್ಲ ಸರ್, ನಮಗೆ ಎಕ್ಸ್ಟ್ರಾ ಇದು 24 ರೂಪಾಯಿ ಬರಬೇಕು ಅಂತ. ನಿಮ್ಗೆ ಆಲ್ಮೋಸ್ಟ್ ಒಂದಷ್ಟು ಜನ ಕೇಳಿರ್ತಾರೆ ಡ್ರೈವರ್ಗಳು. ರಿಟರ್ನ್ ಆ ಕಡೆಯಿಂದ ಯಾರು ಇರಲ್ಲ. ಹಾಂ, ಇಲ್ದೇ ಬೇಡ ಬಿಡಿ ಸರ್, ಅದು ನಮ್ಮನೆ ಬರ. ಬಟ್ ಸರ್ಕಾರದ ರೇಟ್ ಕೊಟ್ಬಿಟ್ರೆ ಸಾಕು ನಮಗೆ. ಈಗ ಸಾಮಾನ್ಯವಾಗಿ ಆಟೋದವರು ಮೀಟ್ರ್ ಹಾಕಲ್ಲ ಅಂತ ಗಲಾಟೆ ಮಾಡ್ತಾರೆ. ನಾವು ಮೀಟ್ರ್ ಹಾಕ್ತೀವಲ್ಲ, ಈ ನಾವು ಮೀಟ್ರ್ ಹಾಕ್ತೀವಿ ಅಂದರೆ ಗಲಾಟೆ ಮಾಡ್ತಾರೆ ಜನ. ಯಾಕೆಂದರೆ ಇವ್ನು ರ್ಯಾಪಿಡೋದನ್ನು ಓಲೋದ್ರೆಲ್ಲ ಕಮ್ಮಿ ತೋರಿಸ್ಬಿಡ್ತಾರಲ್ಲ. ಇದು ಸಮಸ್ಯೆ ನಮಗೆ. ಅದಕ್ಕೆ ಜಾಸ್ತಿ ಬರೋದನ್ನೇ ನೋಡ್ಕೊಂಡು ಬಾಡಿಗೆ ಹೊಡಿತೀವಿ. ಕಾಗೋಣ ಬಿಡಿ, 2 ಅವರ್ ಕಾಯೋಣ, 2 ಅವರ್ಲಿ 2 ಬಾಡಿಗೆ ಹೊಡೆಯೋಣ ಸಾಕು. ನಾವು ಒಂದು 20 ವರ್ಷದಿಂದ ಸರ್ವಿಸಲ್ಲಿ ಇದ್ದೀವಿ. ಆ 20 ವರ್ಷದಿಂದ ನಾವು ಒಬ್ಬ ಕಸ್ಟಮರ್ನೂ ಉಳ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ಯಾಕೆ ಪಾಪ ಅವನು ಟೆಕ್ನಾಲಜಿ ತಂದಿದ್ದಾನೆ ಬಿಡು, ಅವ್ರ ಕಸ್ಟಮರು ಅಂತ. ಆದರೆ ಸರ್ವಿಸ್ ಕೊಟ್ಟವ್ರು ನಾವು. ಇವತ್ತು ನಮ್ಮನ್ನು ಅವರು ಬೆಲೆನೇ ಕೊಡ್ದಂತೆ ಆಟ ಆಡಿಸ್ತಾರೆ ಅಂದರೆ ಇನ್ನು ನಾವು ಬಿಡೋಕ್ಕಾಗತ್ತಾ? ಇನ್ನು 2 ತಿಂಗಳಲ್ಲಿ ಕವರ್ ಮಾಡ್ತೀನಿ ಸರ್ 100%. ಈಗ ನೀವೇ ನೋಡ್ದಂಗೆ ನನ್ನ ಮಿಲಿಯನ್ಸ್ ಹೋಗುತ್ತೆ, ವ್ಯೂಸ್ಗಳಿದ್ದಾವೆ, ಮಿಲಿಯನ್ಸ್ ಹೋಗುತ್ತೆ. ನಾನು ಚೆಕ್ ಮಾಡಿ, ನನ್ನವೆಲ್ಲ ಇದೇ ಜಾಸ್ತಿ ವೀಡಿಯೋಗಳಿರ್ತದೆ. ಸಾಕು, ಜನಗಳು ಆನ್ಲೈನಲ್ಲಿ ಬರೋ ಜನ. ಈಗ ಆಲ್ರೆಡಿ ನನಗೆ ಒಂದಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಯಾರು ಡ್ರೈವರ್ಗಳು ಅಕ್ಸೆಪ್ಟ್ ಮಾಡಲ್ಲ ಅಂತ. ಸರ್ ಈಗ ಏನಾಗಿದೆ ಅಂದರೆ, ನೀವು ಹೆಂಗೆ ಹೊಸ್ದಾಗಿ ಯೋಚನೆ ಮಾಡ್ತಾಯಿದ್ದೀರಾ ಹಂಗೆ ಅವರು ಮಾಡ್ಕೊಂಡಿರ್ತಾರೆ, ಬೇರೆದ್ರಲ್ಲಿ ಬ್ಯುಸಿ ಇರ್ತಾರೆ. ಜನವರಿ ಮೇಲೆ 100% ನಿಮಗೆ ಸಿಗ್ತಾರೆ ಅಂತ ಹೇಳಿದ್ದೀನಿ. ನಮ್ಮವ್ರಿಗೂ ಅದನ್ನೇ ಹೇಳಿದ್ದೀನಿ ಡ್ರೈವರ್ಗಳಿಗೆ, ಡಿಸೆಂಬರ್ವರೆಗೂ ಅವಕಾಶ ಕೊಡಿ. ಡಿಸೆಂಬರ್ 31 ಕರೆಕ್ಟಾಗಿ 11:59 ಲಾಗೌಟು ಎಲ್ಲ ಅಪ್ಲಿಕೇಶನ್ವೇ. ಜಸ್ಟ್ ಇದೊಂದೇ ಆ್ಯಪ್ ಇಟ್ಕೊಂಡಿರ್ತೀವಿ ನಾವು.
ಮಂತ್ಲಿ ಅವ್ರಿಗೆ ಪೇ ಮಾಡಿರ್ತಾರ ಅಥವಾ ಇದು ಇವ್ರು 4 ಜನ ಇದ್ದಾರೆ ಸರ್ ಈಗ. ಯಾರು? ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ. ಓಕೆನಾ? ಈ ನಮ್ಮ ಯಾತ್ರೆ ಮತ್ತು ಈ ರ್ಯಾಪಿಡೋ ಇವ್ರು ಇಬ್ಬರು ಇದ್ದಾರಲ್ಲ, ಇವರಿಬ್ರದ್ದು ಬಂದು ಸಬ್ಸ್ಕ್ರಿಪ್ಷನ್ ಮಾಡಲು. ಬಟ್ ರ್ಯಾಪಿಡೋದೊಂದೊಂಥರ, ನಮ್ಮ ಯಾತ್ರೆ ಒಂದೊಂಥರ. ನಮ್ಮ ಯಾತ್ರೆಯನ್ನು 45 ರೂಪಾಯಿ ನೀನು ಕಟ್ಬಿಡು, ನೀನು ಎಷ್ಟಾರು ದುಡ್ಕೊ ಅಂತಾನೆ 24 ಅವರ್ಸು. ಒಂದು ದಿನಕ್ಕೆ ನೀನು ಎಷ್ಟಾರು ದುಡ್ಕೊ. ಇವತ್ತು ನೀನು 40 ಅಂದರೆ ಅದರಲ್ಲಿ 2 ಆಪ್ಷನ್ ಇದೆ. 2 ಬುಕ್ಕಿಂಗ್ ಏನಾದ್ರು ಮಿನಿಮಮ್ ಮಾಡಿದ್ರೆ 20 ರೂಪಾಯಿ ಕಟ್ ಮಾಡ್ತಾನೆ. 2 ಮೇಲೆ 1 ಬುಕ್ಕಿಂಗ್ ಮಾಡಿದ್ರೆ ಅಂದರೆ 3 ಮಾಡಿಬಿಡ್ತು ಅಂದರೆ ಅವತ್ತು 45 ರೂಪಾಯಿ ನಮ್ಮದು ಮೈನಸ್ ವಾಲೆಟಲ್ಲಿ ಇರುತ್ತೆ, ಅಂದರೆ ಮೈನಸಲ್ಲಿ ಇರುತ್ತೆ ಅದು. ನಾನು ಅದನ್ನು ಕಟ್ಟಬೇಕು ಅಂದರೆ ಮಿನಿಮಮ್ಮು 300 ರೂಪಾಯಿ ಮೈನಸ್ ಆಗೋವರೆಗೂ ಇಟ್ಟಿರ್ತಾನೆ. ಆಮೇಲೆ ನಾನು ಒಂದೇ ಸಲ ಕಟ್ಕೊತೀನಿ. ಕೆಲವ್ರದ್ದು ಡೈಲಿ ಕಟ್ ಆಗೋ ಥರ ಮಾಡಿರ್ತಾನೆ. ಇಲ್ಲಿ ಒಂದಿನ 3 ಡ್ಯೂಟಿ ಆದ ತಕ್ಷಣ 45 ರೂಪಾಯಿ ಕಟ್ಟು, 2 ಡ್ಯೂಟಿ ಆದರೆ 20 ರೂಪಾಯಿ ಕಟ್ಟು. ಇವನು ನಮ್ಮ ಯಾರೋನು ರ್ಯಾಪಿಡೋದೊಂದು 20,000 ನಾನು ಅರ್ನಿಂಗ್ ಮಾಡಬೇಕು ಅಂದರೆ 1,000 ರೂಪಾಯಿ ಕಟ್ಟಬೇಕು ಫಸ್ಟೇ ಕಟ್ಬಿಡ್ಬೇಕು. ಈಗ ಆಲ್ರೆಡಿ ಕಟ್ಬಿಟ್ಟೆ ನಿಮ್ಮದು ಡ್ಯೂಟಿ ದಿನದಲ್ಲ, ವರ್ಷಕ್ಕೆ ಲೆಕ್ಕ. ಆದರೆ 20,000 ರೂಪಾಯಿ ಕೊಟ್ಟೋನಲ್ಲ ಲಿಮಿಟು. ಈಗ ನಾನು ಒಂದು ದಿನಕ್ಕೆ 4,000 ಸಂಪಾದನೆ ಮಾಡಿದ್ರೆ ಆ 4,000 ಇಂಟು 5 ದಿನ, 5 ದಿನಕ್ಕೆ ಮಾಡಿದ್ರೆ 20,000 ಖಾಲಿ. ಆಮೇಲೆ ನಾನು 1,000 ಕಟ್ಟಿರೋದಕ್ಕೆ ಅಲ್ಲಿ 19,000 ಉಳ್ದಂಗಾಯ್ತು. ಆದರೆ 19,000 ನನಗೆ ಬರಬೇಕು ಅಂದರೆ ಈ ಥರ ರೇಟು. ಈಗ ಉದಾಹರಣೆಗೆ 10 ಕಿಲೋಮೀಟ್ರ್ 313 ರೂಪಾಯಿ ಕೊಟ್ಟ. ಸೊ ಇಲ್ಲಿ ನನಗೆ ಲಾಭ 60 ರೂಪಾಯಿ ಬಂತು. ಅದೇ 10 ಕಿಲೋಮೀಟ್ರ್ ಕೆಲಸ 190 ತೋರಿಸ್ತಾನೆ, ನಾವು ಹೋಗಲ್ಲ. ಇವನು ನಾವು ಅದನ್ನೇನು ರಿಕ್ವೆಸ್ಟ್ ಮಾಡ್ತೇವೆ, ನೀನು ಕರೆಕ್ಟಾಗಿ 24 ಕೊಟ್ಬಿಡು ಸ್ಟ್ಯಾಂಡರ್ಡು. ನಿಂದೇನೈತೆ ನೀನು ತಗೊಳಪ್ಪ, ಜನಗಳಿಗೆ ಯಾಕೆ ತೊಂದರೆ ಕೊಡ್ತೀಯ, ನಮಗೆ ಯಾಕೆ ತೊಂದರೆ ಕೊಡ್ತೀಯ ಅನ್ನೋದೇ ವಾದ. ಅವ್ರು ಒಪ್ತಾ ಇಲ್ಲ, ಅವ್ರನ್ನೇ ಬರ ಅನ್ಭವಿಸ್ಕೊಳ್ಳಿ, ನಾವೇನು ಮಾಡೋಕ್ಕಾಗುತ್ತೆ. ಇನ್ನು ನೆಕ್ಸ್ಟು ಓಲಾದೊಂದು ಏನಪ್ಪ ಅಂದರೆ ಅವನದು ಹಂಗೇನೆ 2,900 ಚಿಲ್ಲರೆ ಕಟ್ಟಿದ್ರೆ 1 ತಿಂಗಳು ಪೂರ್ತಿ ನೀನು ಎಷ್ಟಾದ್ರು ದುಡ್ಕೊ ಅಂತ. ನಾವು 2,900 ಅಥವಾ 3,000 ರೂಪಾಯಿ ಅದು ಇರುತ್ತೆ, ಅದೇನೋ ಸ್ಲ್ಯಾಬು. ಅದರಲ್ಲಿ ಕಟ್ಟಿದ್ರೆ 1 ತಿಂಗಳು ನೀನು ಎಷ್ಟಾದ್ರೂ ದುಡ್ಕೊ ಅಂತಾನೆ. ಅವನದು ಅಷ್ಟೇ, ಪೀಕ್ ಅವ್ರಿಗೊಂದು ರೇಟು, ನಾನ್ ಪೀಕ್ ಅವ್ರಿಗೊಂದು ರೇಟು, ಅವನದು ರೆಗ್ಯುಲರ್ ರೇಟೇ ಇಲ್ಲ ಅವನದು. ಇನ್ನು ಊಬರ್ದು ಅಷ್ಟೇ, ಊಬರ್ದು ರೀಚಾರ್ಜ್ ಇಲ್ಲ ಅವನದು. ಕಮಿಷನು 25% 30% ಅವನು ಕಮಿಷನ್. ಅಂದರೆ ಒಂದೊಂದು ರೈಡಲ್ಲೂ ಕಟ್ ಮಾಡ್ತಾನೆ. ಊಬರ್ದು ಆ್ಯಕ್ಚುಲಿ ಏನೋ ರೀಚಾರ್ಜ್ ಮಾಡೋ ನನಗೂ ಸರಿಯಾಗಿ ಗೊತ್ತಿಲ್ಲ. ನಂದು 2 ಐಡಿನೂ ಇಲ್ಲ ಬಿಡಿ, ನನಗೆ 2 ಐಡಿ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಗಲಾಟೆ ಮಾಡಿಬಿಟ್ಟಿದ್ವಿ ಆಫೀಸಲ್ಲಿ ಹೋಗ್ಬಿಟ್ಟು. ನಮ್ಮ ಸ್ವಲ್ಪ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ, ಹಂಗಾಗಿ ಐಡಿನೇ ಕೊಟ್ಟಿಲ್ಲ ಅವ್ರು ನಮಗೆ. ಓಲಾದೊಂದು ಕೊಟ್ಟಿದ್ದ, ಏರ್ಪೋರ್ಟಲ್ಲಿ ಹೋಗಿ ಗಲಾಟೆ ಮಾಡಿದ್ದೆ. ನನ್ನ ಪೇಜಲ್ಲಿ ಇರುತ್ತೆ, ಒಂದು 4 ದಿವಸದ ಹಿಂದೆ ನೋಡಿ. ಏರ್ಪೋರ್ಟಲ್ಲಿ ಕಸ್ಟಮರ್ಗಳಿಗೆ 900 ರೂಪಾಯಿ ಚಾರ್ಜ್ ಮಾಡಿ ಕೆಂಗೇರಿಗೆ 50 ಕಿಲೋಮೀಟ್ರಿಗೆ. ನೋಡಿದ್ದೀರಾ? ಅದು ನಾನೇ. ಅದು 900 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ನನಗೆ 200 ರೂಪಾಯಿ ತೋರಿಸ್ತಾನೆ. ಅದು ಫಸ್ಟ್ ಬುಕ್ಕಿಂಗ್ ಬರುವಾಗ ತೋರಿಸೋದಿಲ್ಲ, ಕಸ್ಟಮರ್ ಡೀಟೇಲ್ಸ್ ಕೊಡಲ್ಲ, ಎಲ್ಲಿಗೆ ಅಂತ ತೋರಿಸಲ್ಲ, ಎಷ್ಟು ಅಂತ ತೋರಿಸಲ್ಲ, ಸುಮ್ಮನೆ ಬುಕ್ಕಿಂಗ್ ಬಿಡ್ಕೊಳ್ಳುತ್ತೆ ಅಷ್ಟೇ ಅದು. ಹಂಗಾಗಿ ಅದ್ರ ವಿಚಾರ ಹೋಗಿ ಗಲಾಟೆ ಮಾಡಿದ್ದೆ. ಫಸ್ಟು ರೇಟ್ ತೋರಿಸಪ್ಪ, ನೀನು ಸಿಟಿಲಿ ಹೆಂಗೆ ತೋರಿಸ್ತೀವಿ ಹಂಗೆ ತೋರಿಸು, ಇಷ್ಟ ಇದ್ದರೆ ಅಕ್ಸೆಪ್ಟ್ ಮಾಡ್ತೀನಿ, ಇಲ್ಲದೇ ಇರಲಿಲ್ಲ. ಅವನು ಕಂಪಲ್ಸರಿ ಅಕ್ಸೆಪ್ಟ್ ಮಾಡಲೇಬೇಕು ಅನ್ನೋ ಥರ ಬುಕ್ಕಿಂಗ್ ಕೊಟ್ಬಿಡ್ತಾನೆ ಅವನು. ಇಲ್ಲಾದರೆ ಸ್ಕಿಪ್ ಆಗುತ್ತೆ ಡ್ಯೂಟಿಗಳು, ಅಲ್ಲಾಗಲ್ಲ. ಏರ್ಪೋರ್ಟಲ್ಲಿ ಒಂಥರ ಹೆಂಗೆ ಅಂದರೆ ಈ ಜೈಲಲ್ಲಿ ಹಾಕ್ದಂಗೆ ಅಲ್ಲಿ ಹಾಕ್ಬಿಡೋದು, ಅಲ್ಲಿ ಹೋಗಿ ಒಳಗೆ ಹೋಗ್ಬಿಟ್ಟು. ಅದಕ್ಕೆ ನಮ್ಮದು ಮೀಟರ್ ಟ್ಯಾಕ್ಸಿ ಕಾನ್ಸೆಪ್ಟು ನಮ್ಮದು. ಒಂದು ವೇಳೆ ನೀವು ಗಾಡೀಲಿ ನಂದು ಏನಾರ ಮೇಲ್ಗಡೆ ಕ್ಯಾಪ್ ನೋಡಿದ್ರಿ ಗೊತ್ತಾ, ಟ್ಯಾಕ್ಸಿ ಅಂತ. ಒಂದು ವೇಳೆ ನಿಮ್ಗೆ ಯಾವುದೋ ಬುಕ್ಕಿಂಗ್ ಸಿಕ್ಕಿಲ್ಲ ಅಂದರೆ, ನಿಮ್ಗೆ ಎಲ್ಲಾದರೂ ಆ ಥರದೊಂದು ಟ್ಯಾಕ್ಸಿದು ಬೋರ್ಡ್ ಕಂಡ್ರೆ ನೀವು ಕರ್ಕೊಂಡೋಗಿ ಸೇಮ್ ಮೀಟ್ರ್ ಹಾಕೊಂಡೇ ಹೋಗ್ತೀವಿ. ನೀವು ಬುಕ್ ಮಾಡಲಿಲ್ಲ ಅಂದರೂ ಕೂಡ ನಾವು ಡೈರೆಕ್ಟಾಗಿ ಹಂಗೆ ಕರ್ಕೊಂಡು ಹೋಗ್ತೀವಿ. ಬಿಲ್ಲು ಕೂಡ ಬರುತ್ತೆ, ಇನ್ವಾಯ್ಸು. ಸ್ವಲ್ಪ ಟೈಮ್ ಹಿಡಿತಿದೆ ಮೇಡಮ್. 20 ವರ್ಷದಿಂದ ನಾವು ಇವ್ರ ಹತ್ರ ಕೊಟ್ಕೊಬಂದ್ಮೇಲೆ ಎಲ್ಲರೂ ಕಾಲು ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಒಂದು ಕಡೆ. ಕಸ್ಟಮರು ಅಷ್ಟೇ ಮನೆಯೊಳಗೆ ಕೂತ್ಕೊಂಡು ಬುಕ್ಕಿಂಗ್ ಮಾಡ್ತಾ ಇರ್ತಾರೆ, ಬಿಡು ಗಾಡಿ ಬರಲಿ ಅಂತ. ಯಾರೂ ರೋಡಿಗೆ ಬರಲ್ಲ. ಈಗ ಆಟೋ ರಿಕ್ಷಾ ಯಾಕೆ ಓಲಾ ಒಬ್ಬರಿಗೆ ಹೋದ್ರು, ರೋಡಲ್ಲಿರೋರು ಜನಗಳಿಗೂ ಅವ್ರು ಒಂಥರ ತೊಂದರೆ ಕೊಟ್ಟರೆ, ಇವರು ಜನಗಳೇ ಅವ್ರಿಗೊಂಥರ ತೊಂದರೆ ಕೊಡ್ತಾರೆ. ಅಪಾರ್ಟ್ಮೆಂಟ್ ಒಳಗೆ ಬುಕ್ ಮಾಡಿಬಿಡ್ತಾರೆ, ಫ್ಲ್ಯಾಟ್ ನಂಬರ್ ಕೊಡೋಲ್ಲ, ಫೋನ್ ನಂಬರ್ ಇರೋಲ್ಲ. ಅಲ್ಲಿವರೆಗೆ ಹೋದ್ಮೇಲೆ 2 ಕಡೆ ಓಲಾ ಊಬರ್ ರ್ಯಾಪಿಡ್ ಎಲ್ಲನೂ ಬುಕ್ ಮಾಡ್ಕೊಂಡು ಯಾವ ಗಾಡಿ ಫಸ್ಟ್ ಬರುತ್ತೋ ಅದಕ್ಕೆ ಹೋಗ್ಬಿಡೋದು, ಉಳಿದಿವೆಲ್ಲ ಕ್ಯಾನ್ಸಲ್ ಮಾಡೋದು. ಇವು ನಮ್ಗೆ ಆಗ್ತಿರೋ ಹಿಂಸೆಗಳು ಡ್ರೈವರ್ಗಳಿಗೆ. ಅದಕ್ಕೂ ಹೇಳಿದ್ವಿ, ನೋಡಪ್ಪ ಕ್ಯಾನ್ಸಲ್ ನಾನು ಮಾಡಿದ್ರು 150 ರೂಪಾಯಿ ಚಾರ್ಜ್ ಮಾಡಿಬಿಡು, ಸರ್ಕಾರ ಕಟ್ಬಿಡೋತ್ತಾಗೆ. ಹಂಗೆ ಅವ್ರು ಕ್ಯಾನ್ಸಲ್ ಮಾಡಿದ್ರು 150 ರೂಪಾಯಿ ಚಾರ್ಜ್ ಮಾಡಿ. ಅವಾಗ ಸುಮ್ಮನೆ ಅವರು ಬುಕ್ ಮಾಡಲ್ಲ, ಸುಮ್ಮನೆ ನಾನು ತಗೊಳಕ್ಕೆ ಹೋಗಲ್ಲ. ಯಾವುದ್ರಲ್ಲಿ ಬೇಕೋ ಅದ್ರಲ್ಲಿ ಒಂದು ಎತ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂಥೇಳಿ ಎಲ್ಲನೂ ಹೇಳಿದ್ದಾಯ್ತು. ಇನ್ನೇನು ಯಾವ ಥರ ಹೇಳ್ಬೋದು ಹೇಳಿ ಇವ್ರಿಗೆ. ನಾನು ಕನ್ಫ್ಯೂಸ್ ಆಗೋಯ್ತಿದ್ದೀನಿ. ಜಾಲಹಳ್ಳಿಗೆ ಇಷ್ಟು ಕಿಲೋಮೀಟ್ರಿಗೆ ಹಿಂಗೆ ಮಾಡ್ಬಿಟ್ನಲ್ಲ, ಇಷ್ಟೊಂದು ದುಡ್ಡು ಹೆಂಗೆ ಕೊಟ್ಟ ಬಿಡು, ಅದು ಒಳ್ಳೇದಾಯ್ತು ಬಂದೆ ನಾನು.
ನೋಡಿ 4.7 ಕಿಲೋಮೀಟ್ರ್ ಓಡಿದೆಯಾ. ಇಲ್ಲೆಷ್ಟು ಓಡೈತೆ ಸರ್ ಇದು ಕೆಳಗಡೆ? 4.78. ಹಾಂ, ಅಂದರೆ 80 ಮೀಟ್ರು. ಇಲ್ಲಿ 8 ಅಂದರೆ ಅದು 10 ಮೀಟ್ರಿಗೂ ಕೂಡ ಜಂಪ್ ಆಗಿ ನೋಡಿ 79 ಬಂತು. ಇಲ್ಲಿ 8 ಆದಾಗ ಇಲ್ಲೂ ಕೂಡ 8 ಆಗುತ್ತೆ ನೋಡಿ. ಇಲ್ಲಿ 8 ಆಯಿತಾ ಅಂದರೆ 4 ಕಿಲೋಮೀಟ್ರು ಮತ್ತು 800 ಮೀಟ್ರು ಅಂತ ಅರ್ಥ. ಇಲ್ಲಿ 4.8 ಇದು ಬರೀ 100 ಮೀಟ್ರಿಗೆ ಒಂದ್ಸಲ ಜಂಪ್ ಆಗುತ್ತೆ ಇದು. 100 ಮೀಟರ್. ಹಾಂ, ಅದು GPS ಥ್ರೂ ಹೋಗೋದಲ್ವಾ, ಇದು ವೀಲ್ ಥ್ರೂ ಹೋಗುತ್ತೆ ಓಡೋಮೀಟ್ರ್ ಇದು. ಸೊ ಈ ಥರ ನೋಡಿ 4.8. ನೀವು ಇಲ್ಲೇ ಹೇಳ್ಕೊಂಡ್ರೆ 120 ರೂಪಾಯಿನೇ ಬಿಲ್ಲು ನಮ್ಮದು. ಇವಂದು ನೀವು ಇಲ್ಲೇ ಹೇಳ್ಕೊಂಡು ಸ್ಟಾಪ್ ಮಾಡಿದ್ರೆ 313 ತೋರಿಸುತ್ತೆ ಬಿಲ್ಲು. ಕರೆಕ್ಟ್ ಅಲ್ಲ? ನಿಮಗೂ ಗೊತ್ತಿರುತ್ತೆ. ನೀವು ಡೆಸ್ಟಿನೇಷನ್ಗೆ ಹೋಗಲ್ಲ, ಇಲ್ಲೆಲ್ಲ ಅರ್ಜೆಂಟ್ ಅಂದ್ಬಿಟ್ಟು ಇಳ್ಕೊಂಬಿಡ್ತೀರಾ. ನಾನು ಕ್ಲೋಸ್ ಮಾಡಿದ್ರೆ 313 ರೂಪಾಯಿನೇ ತೋರಿಸುತ್ತೆ. ಹಾಂ, ಕಾರಣ ಏನಕ್ಕಪ್ಪ ಅಂದರೆ ಇಲ್ಲ ಕಸ್ಟಮರ್ಗೆ ನಾವು ಒಂದು ಸಲ ಅಮೌಂಟ್ ತೋರಿಸ್ಬಿಟ್ಟಿರ್ತೀವಿ, ಅಷ್ಟೇ ದುಡ್ಡನ್ನೇ ನಾವು ತೋರಿಸ್ಬೇಕು, ಇಲ್ಲ ಅಂದರೆ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ. ಅದೇ ಥರ ಆ ಲೊಕೇಶನ್ ಬಿಟ್ಟು ಇನ್ನೂ ಒಂದು 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದರೆ ಅವಾಗಲೂ ಅಷ್ಟೇ 313 ಎಕ್ಸ್ಟ್ರಾ ಬರಲ್ಲ ಅದರಲ್ಲಿ. ಇದೇ ಕಿರಿಕು ನಮಗೂ ಅವ್ರಿಗೂ. ಪಾಪ ನಿಮ್ಗೆ ಯಾವುದು ಗೊತ್ತಿರಲ್ಲ. ನೋಡೋ ನಾನು ಬುಕ್ ಮಾಡಿದೆ ಅವ್ರು ಬರೋಲ್ಲ ಅಂತಾನೆ. ನೋಡಿ ಬುಕ್ ಮಾಡಿ ನಾನು ಮುಂದಕ್ಕೆ ಪಾಪ ಎಷ್ಟು ಬರುತ್ತೆ ಕಿಲೋಮೀಟ್ರ್ ಓಡುತ್ತೆ ಅಂತ ನೀವು ತಿಳ್ಕೊತೀರಾ. ಇವೆಲ್ಲ ನಮಗೆ 108 ತಲೆನೋವು ಇಲ್ಲಿ. ಇದು ಯಾವಾಗಿಂದ ಚಾಲ್ತಿಯಲ್ಲಿದೆ ಸರ್ ಇದು? ಇದಾಗಲೇ 1 ವರ್ಷದಿಂದಲೇ ಇದೆ. ಆದರೆ ನಮ್ಮ ಡ್ರೈವರ್ಗಳಿಗೆ ಅರ್ಥ ಮಾಡ್ಕೊಳ್ಳೋದು ಲೇಟ್ ಆಗೋಯ್ತು ಜನ ನಮ್ಮವರು. 1 ವರ್ಷದಿಂದ ಇದೆಯಾ? ಹಾಂ, ನಮ್ಮ ಡ್ರೈವರ್ಸ್ಗೂ ಈ ಅಪ್ಲಿಕೇಶನ್ನು ಅದು ಬಂದು ಕಸ್ಟಮರ್ ಅಪ್ಲಿಕೇಶನು OIOT ಅಂತ, ಒನ್ ಇಂಡಿಯಾ ಒನ್ ಟ್ಯಾಕ್ಸಿ. ನಮ್ಮ ಡ್ರೈವರ್ದು ಬೇರೆ ಇದೆ ಟೌನರ್ ಅಂತ, ಅದು ಮೀಟರ್ ಟ್ಯಾಕ್ಸಿ ಥರ ಇದೇ. ಇದ್ರ ಬುಕ್ಕಿಂಗು ಅದಕ್ಕೆ ಬರುತ್ತೆ. ನಾವು ಡೈರೆಕ್ಟಾಗಿ ರೋಡಲ್ಲೂ ಕೂಡ ಬಂದವ್ರನ್ನ ಕರ್ಕೊಂಡು ಹೋಗ್ಬೋದು. ಅದೇ ಬೇರೆ ಇದೇ ಬೇರೆ. ಇದು ಸಬ್ಸ್ಕ್ರಿಪ್ಷನ್ ಮಾಡಲೆ. ಇವ್ರದ್ದು ಏನಪ್ಪ ಅಂದರೆ 20 ರೂಪಾಯಿ ನೀವು ಒಂದು ದಿನಕ್ಕೆ ಕಟ್ಟಿದ್ರೆ ಅನ್ಲಿಮಿಟೆಡ್ ನೀವು ಎಷ್ಟಾರ ದುಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಅಪ್ಲಿಕೇಶನ್ ಈಗ ಸದ್ಯಕ್ಕೆ ಫ್ರೀ ಕೊಟ್ಟಿದ್ದಾರೆ ಅವರು. ಹಾಂ, ಸ್ವಲ್ಪ ಜನಕ್ಕೆ ಬಳಸೋದು ಗೊತ್ತಾಗಲಿ ಡ್ರೈವರ್ಗಳಿಗೆ ಅಂತ. ರ್ಯಾಪಿಡೋದನ್ನು ಹಂಗೆ ಮಾಡಿದ್ದು. ಸ್ಟಾರ್ಟಿಂಗ್ ಬಂದಾಗ 10,000 ರೂಪಾಯಿವರೆಗೂ ಮೊದಲನೇ ರಿಜಿಸ್ಟ್ರೇಷನ್ ಮಾಡೋ ಡ್ರೈವರ್ಗೆ 10,000 ಅರ್ನಿಂಗ್ವರೆಗೂ ಫ್ರೀ ಕೊಟ್ಟ. ಅಲ್ಲೇನಾಗೋಯ್ತು, ಬುಕ್ಕಿಂಗ್ ಹೆಂಗೆ ಬರುತ್ತೆ ಅಂತ ತೋರಿಸ್ಕೊಟ್ಟ. ಯಾವಾಗ ಬುಕ್ಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲಿಂದ ಈಗ 20,000ಕ್ಕೆ 1,000 ರೂಪಾಯಿ ಕೊಡ್ತಾನೆ. ಬಟ್ ಸಿಕ್ಕಾಬಟ್ಟೆ ಅಡ್ವರ್ಟೈಸ್ಮೆಂಟು. ನೀವು ನಿಮಗೆ ರ್ಯಾಪಿಡ್ ಇಲ್ಲಿ ಯಾವ ಥರ ಪರಿಚಯ ಆಗಿದೆ ಫಸ್ಟು? ಅಂದರೆ ಅಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ರಾ ಇಲ್ಲ ಯಾರಾದರೂ ಫ್ರೆಂಡ್? ಹೌದು, ಓಕೆ. ಓಲಾ ಉಬರ್ಗೆ ಅಂತ ನೀವು ಏನಾದ್ರು ಸರ್ಚ್ ಮಾಡೋಕ್ಕೋರೆ ಗೂಗಲಲ್ಲಿ ಯಾವ್ದಾದ್ರು ಪ್ಲೇಸ್ಟೋರಲ್ಲಿ ಇವಂದೇ ಫಸ್ಟ್ ಬಂದ್ಬಿಡುತ್ತಲ್ಲಿ ಟಪಕ್ಕಂತ ಹೇಳ್ತಾನೆ. ಯಾವ್ದಾದ್ರು ಪ್ಲೇಸ್ಟೋರ್ಗೆ ಹೋದ್ರೆ ಏನಾದರೂ ಯೂಟ್ಯೂಬ್ ನೋಡ್ಬೇಕಾದ್ರೆ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಿಂಗೆ. ಹಾಂ, ಆ್ಯಡ್ ಆಗ್ತದೆ. ಕರೆಕ್ಟ್, ಹೌದು. ಎಷ್ಟು ಆ್ಯಡ್ ಆಗ್ತಾರ ಯೂಟ್ಯೂಬರ್ ಅವ್ರಿಗೂ ಅಷ್ಟೇ ಲಾಭ ಅಲ್ಲ. ಕರೆಕ್ಟ್, ಹೌದು. ಎಷ್ಟು ಆ್ಯಡ್ ಸಿಗುತ್ತೆ ಅಷ್ಟು ಹೌದು, ಅಮೌಂಟ್ ಅವ್ರಿಗೂ ಸಿಗುತ್ತೆ. ನಾವು ಮುಂದೆ ಮಾಡ್ತೀವಿ ಅದನ್ನ. ಅಂದರೆ ಡ್ರೈವರ್ಗಳು ಜಾಸ್ತಿ ಇದ್ದಷ್ಟು ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಈಗ ನಿಮ್ದೇನು ಸರ್, ಒಂದು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಹೆಸರು ಹಾಕಿದ ತಕ್ಷಣ ರಿಜಿಸ್ಟರ್ ಆಗ್ಬಿಡುತ್ತೆ. ಬಟ್ ಗಾಡಿಗಳು ಸಿಗಬೇಕು ಅಂದರೆ ಅವ್ರದ್ದು DL ಹಾಕಬೇಕು, RC ಕಾರ್ಡ್ ಹಾಕಬೇಕು, ಡಾಕ್ಯುಮೆಂಟ್ ಹಾಕಬೇಕು, ಅದು ಅಪ್ರೂವಲ್ ಆಗಬೇಕು. ಸೊ ಮಿನಿಮಮ್ಮು 24 ಅವರ್ಸ್ ಹಿಡಿತದೆ. ಕರೆಕ್ಟಾಗಿ ಅದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಅವ್ರು ಅಪ್ರೂವಲ್ ಮಾಡಬೇಕು. ಈಗ ಅವರು 10 ಗಂಟೆಯಿಂದ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ಆಫೀಸ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ತಾರಲ್ಲ? ಹ್ಞೂ, ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಬಿಟ್ಟೆ ಅಪ್ರೂವಲ್ ಕೊಡೋದು. ಅದು ನಮ್ಮದು ಪ್ರೋಸೆಸ್ ಲೇಟ್ ಆಗಿರೋದ್ರಿಂದ ನಮ್ಮ ಡ್ರೈವರ್ಗಳಿಗೆ ಅರ್ಥ ಆಗಿರಲಿಲ್ಲ. ಆ್ಯಕ್ಚುಲಿ ನಾನು ಇದನ್ನ ಬ್ಲಾಗ್ ಮಾಡ್ತಾ ಇರಲಿಲ್ಲ ಜಾಸ್ತಿ. ನಾನೊಬ್ಬ ಮಾತ್ರ ಬಳಸ್ಕೊಂಡು ಹೋಗ್ತಿದ್ದೆ. 1-2-3 ಇನ್ಸಿಡೆಂಟ್ ನಡೀತು. ಆಟೋ ಡ್ರೈವರ್ಗಳು ಮತ್ತು ಕ್ಯಾಬ್ ಡ್ರೈವರ್ಗಳು ಗಾಡಿ ಒಳಗಡೆ ಸೂಸೈಡ್ ಮಾಡ್ಕೊಂಬಿಟ್ರು. ಸೊ ಮಾಡ್ಕೊಂಡಿದ್ದಾಗ ರೀಸನ್ ಏನು ಬಂತು ಅಂದರೆ ಸಂಪಾದನೆ ಮಾಡಿ ಸರಿಯಾಗಿ ಆಗ್ತಾಯಿಲ್ಲ, ಮನೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ರೀಸನಲ್ಲಿ ಅವ್ರು ಸೂಸೈಡ್ ಮಾಡ್ಕೊಂಬಿಟ್ಟಿದ್ದು ನಮ್ಮ ಗಮನಕ್ಕೆ ಬಂತು. ನನಗೆ ಅವಾಗ ಯಾಕೋ ಬೇಜಾರಾಯ್ತಿದ್ದು. ಸರಿ ಇರಪ್ಪ ಅಂದ್ಬಿಟ್ಟು ನಾನು ಆವಾಗಿಂದ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಜನಗಳಿಗೆ, ಡ್ರೈವರ್ಗಳಿಗೆ ಫಸ್ಟು ಡ್ರೈವರ್ಗಳಿಗೆ ಅವೇರ್ನೆಸ್ ಕೊಟ್ಟೆ. ಏನಂತ, ಸರ್ಕಾರದ ನಿಯಮದ ಪ್ರಕಾರ ನಮ್ಮ ಅಧಿಕಾರ ಇಷ್ಟಿದೆ, ನೀವು ಯಾವುದರಲ್ಲೇ ಬುಕ್ಕಿಂಗ್ ಬಂದರೂ ಕೂಡ ನೀವು ಇದನ್ನು ಅಧಿಕಾರದವಾಗಿ ಪಡ್ಕೊಳ್ಳಿ ಅಂತೇಳಿ ಒಂದು 3 ತಿಂಗಳು ಮಾಡಿದೆ. ಅವಾಗ ಏನಾಗಿತ್ತು, ನಮ್ಮ ಡ್ರೈವರ್ಗಳು ಇಮಿಡಿಯೇಟಾಗಿ ಈ ಥರ ಇದೆ ಅಂತೇಳಿ ಯಾವುದ್ರಲ್ಲೂ 24 ರೂಪಾಯಿ ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ ರೇಟು. ಅದಕ್ಕೇನು ಮಾಡಿದ್ರು, ಡ್ರೈವರ್ಗಳು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರು. ಈಗೇನಾಗಿದೆ, ಡ್ರೈವರ್ಗಳು ಜಾಸ್ತಿ ಇದ್ದಾರೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಕಸ್ಟಮರ್ಗೆ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಸೊ ಈಗ ಒಂದು ದಿನಕ್ಕೆ ನಾನೊಬ್ಬ 10 ಜನಕ್ಕೆ ತಿಳಿಸಿದ್ರೆ ನಮ್ಮಲ್ಲಿ ಆಲ್ರೆಡಿ 20,000 ಜನ ರಿಜಿಸ್ಟರ್ ಆಗಿದ್ದಾರೆ ಡ್ರೈವರ್ಗಳು.
ಒಬ್ಬರು 10 ಜನಕ್ಕೆ ತಿಳಿಸಿದ್ರು ಕೂಡ 2 ಲಕ್ಷ ಜನಕ್ಕೆ ನಾವು ಒಂದು ದಿನಕ್ಕೆ ರೀಚ್ ಮಾಡ್ತೀವಿ. ಸೊ ಅದು ತಿಂಗಳು 1.5 ತಿಂಗಳು ಟೈಮ್ ತಗೊಂಡ್ರೆ ಆ ಲೆವೆಲಲ್ಲಿ ನಾನು ಯೋಚನೆ ಮಾಡಿ ಹಂಗೆ ಮಾಡಿದ್ದೀನಿ. ಇದ್ರದ್ದು ಬ್ಯೂಟಿ ಏನಪ್ಪ ಅಂದರೆ, ನಿಮಗೆ ನಾನು ನನ್ನ ಗಾಡೀಲಿ ನೀವು ಬಂದಿರ್ತೀರ ಅಂದ್ಕೊಳ್ಳಿ, ನನ್ನನ್ನು ನೀವು ಫೇವ್ರೇಟ್ ಡ್ರೈವರ್ ಅಂತ ಸೇವ್ ಮಾಡ್ಕೋಬೋದು. ಅಂದರೆ ಬೇರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವು ಅಲ್ಲೊಂದು ಆಪ್ಷನ್ ಇರುತ್ತೆ, ಫೇವ್ರೇಟ್ ಡ್ರೈವರ್ಗೆ ನಮಗೆ ಬೇಕು ಅಂತ. ಈಗ ಅಡ್ವಾನ್ಸ್ ಏನಾದ್ರು ಬುಕ್ಕಿಂಗ್ ಮಾಡಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಇನ್ನು ಕಡೆ ಹೋಗ್ಬೇಕು ಅಂತ, ಸೊ ಆಗೇನಾಗುತ್ತೆ, ನೀವು ಫೇವ್ರೇಟ್ ಡ್ರೈವರ್ ಅಂತ ಯಾರು ಮಾಡ್ಕೊಂಡಿರ್ತೀರೋ ಅವ್ರಿಗೆ ಮಾತ್ರ ನೋಟಿಫಿಕೇಶನ್ ಕೊಡ್ತಾರೆ. ಅದು ಸ್ಕೆಡ್ಯೂಲ್ ಆಗಿರ್ತದೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಅಷ್ಟೇ ಫೇವ್ರೇಟ್ ಕಸ್ಟಮರು ಅಂತ ನಾನು ಮಾಡ್ಕೊಂಡಿರ್ತೀನಿ. ಆ ಪ್ರಿಫರೆನ್ಸ್ ಮೇಲೆ ನಮಗೆ ಕೊಡ್ತಾರೆ. ಅಂದರೆ ನಮ್ಮ ಕಸ್ಟಮರು ನಮ್ಮ ಡ್ರೈವರು ಅನ್ನೋ ಥರ. ಇಲ್ಲಿ ಯಾರಿಗೂ ಏನು ಲಾಭ ಇಲ್ಲ, ನಷ್ಟ ಇಲ್ಲ ಇಲ್ಲಿ. ಈಗ ಅವರು ನಮ್ಮ ಅಪ್ಲಿಕೇಶನ್ನೇ ಬಳಸಬೇಕು ಅಂತ ಏನು ಹೇಳಲ್ಲ ಅವರು, ಆದರೆ ಅಪ್ಲಿಕೇಶನ್ ನಾವು ಬಳಸ್ತೀವಿ. ಏನಕ್ಕೆ ಅಂದರೆ ನನಗೆ ಏನು ಹೇಳ್ತೀವಿ ಅದಕ್ಕೆ ಡೀಟೇಲ್ಸ್ ಬೇಕಲ್ಲ, ಟೋಟಲ್ ನಾನು ಎಷ್ಟು ಸಂಪಾದನೆ ಅಂತ ಇನ್ಕಮ್ ಪ್ರೂಫ್ ಬೇಕಲ್ಲ ನನಗೆ. ಆ ಇನ್ಕಮ್ ಪ್ರೂಫ್ಗೋಸ್ಕರ ನಾನು ಅದನ್ನು ಬಳಸ್ಕೊತೀನಿ. ವರ್ಷಕ್ಕೊಂದ್ಸಲ ನಾನು ಆಡಿಟಿಂಗ್ ಮಾಡಿಸ್ತೀನಿ. ಅದಾದಮೇಲೆ ನಾನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ತೋರಿಸ್ಕೊತೀನಿ. ಈಗ ಜೈ ಬಜರಂಗಿ ಕ್ಯಾಬ್ ಅನ್ನೋದು ನಂದು ಉದ್ಯಮಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಈ ಕಂಪ್ನಿಯಿಂದನೇ ಮುಂದಿನ ದಿನಗಳಲ್ಲಿ ಹೋಗ್ತಾ ಮಾಡಿಕೊಡ್ತಾರೆ. ಎಲ್ಲರೂ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಅಲ್ಲಿ. ನೀವು ಯಾವಾಗ್ಲೂ ಆನ್ಲೈನ್ ಬುಕ್ ಮಾಡ್ಕೊಂಡೇ ಹೋಗೋದಾ? ರೋಡಲ್ಲಿ ಯಾವ್ದಾದ್ರು ಆಟೋ ಬಂದರೆ ಯಾವುದು ಕರ್ಕೊಂಡು ಹೋಗಲ್ಲ? ಯಾಕಂದರೆ ಕಂಪ್ನಿಗೆ ಏನಾದ್ರು ಬಿಲ್ ಕೊಡಬೇಕು ಅನ್ನೋ ಉದ್ದೇಶನ ಇದೆ. ಹಾಂ, ನಾವು ಇನ್ವಾಯ್ಸ್ ಎಲ್ಲ ಕೊಡಬೇಕು. ಇದೇ ಉದ್ದೇಶ ಮಾಡ್ಕೋತೀವಿ ನಾವು. ಇದೇ ಉದ್ದೇಶಕ್ಕೆ ನಾವು ಈ ಟೌನರ್ ಅಪ್ಲಿಕೇಶನ್ನ ತಂದಿದ್ದು. ಯಾಕಂದರೆ ರೋಡ್ ಸೈಡಲ್ಲಿ ಜನ ಬರಕ್ಕೆ ರೆಡಿ ಇರ್ತಾರೆ, ಆದರೆ ಅವ್ರಿಗೆ ಇನ್ವಾಯ್ಸ್ ಬೇಕಾಗಿರುತ್ತೆ. ಆ ಕೇವಲ ಇನ್ವಾಯ್ಸ್ಗೋಸ್ಕರ ಈ ಓಲಾ ಊಬರ್ಗಳಿಗೆ ಹೋಗಿ ಸೇರ್ಕೊಂಡಿರೋದು ನಾವು. ಆಯಿತಾ? ಇವರು ಅದನ್ನೇ ಬಳಸ್ಕೊಂಡು ಓಲಾ ಊಬರ್ ಏನು ಮಾಡ್ತಾರೆ, ನಿಮ್ಮ ಬಿಲ್ ಕೊಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ GST ಅಂತ ಸಪ್ರೇಟ್ ಸೇರಿಸ್ತಾರೆ. ಆಮೇಲಿಂದ ಅದಂತಿದ್ದು ಹಬ್ ಚಾರ್ಜು ಅಂತ ಏರ್ಪೋರ್ಟ್ಗೆ ಹೋದಾಗ ಸೇರಿಸ್ತಾನೆ. ಇವೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾನೆ ಅವನು ಡ್ರೈವರ್ಗೆ, ಕಸ್ಟಮರ್ಗಳ ಮೇಲೆ. ಡ್ರೈವರ್ಗೆ ಏನು ಬರಲ್ಲ ಅದರಲ್ಲಿ. ಬರೀ ಇನ್ವಾಯ್ಸ್ಗೋಸ್ಕರ ಅಷ್ಟೆಲ್ಲ ಲಾಸು. ಮೊನ್ನೆ ಯಾರನ್ನೋ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿದ್ದೆ, ಜಸ್ಟ್ ಅವ್ರಿಗೆ ಕಿಲೋಮೀಟ್ರದ್ದು ಏನು ಬಂತೋ ಟೋಲ್ ಬಂದು ಅಷ್ಟೇ ಬಿಲ್ಲು. ಅವ್ರಿಗೆ GST ಉಳಿತು, ಹಬ್ ಚಾರ್ಜ್ ಉಳಿತು, ಪಾರ್ಕಿಂಗ್ ಚಾರ್ಜ್ ಉಳಿತು. 3 ಅಮೌಂಟು ಉಳಿಸಿದ್ದೀನಿ ಅವ್ರಿಗೆ. ಹಾಂ, ಹೌದು. ಯಾರಿಗೆ? ಹಾಂ, ಹೌದು ಸರ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ಸರ್ಕಾರದ ರೇಟಲ್ಲೇ ಬಿಲ್ ಮಾಡ್ತಾ ಇರೋ ಜನಕ್ಕೆ. ಅದರಲ್ಲಿ ಏನು ಮಾಡ್ತಾ ಇದ್ದಾನೆ, ಮೈನಸ್ ಮಾಡ್ತಾ ಇದ್ದಾನೆ. ಅಂದರೆ ಡ್ರೈವರ್ಗಳು ದುಡ್ಡು ಕಿತ್ಕೊತಾ ಇರೋದು ಅವನು. ಈಗ 50 ಕಿಲೋಮೀಟ್ರ್ ಹೋಗಿದ್ರೆ 24 ರೂಪಾಯಿನ ನಮ್ಗೆ ಎಷ್ಟು ದುಡ್ಡು ಬರಬೇಕು ಆ ದುಡ್ಡನ್ನೇ ಚಾರ್ಜ್ ಮಾಡೋದು ನಿಮಗೆ. ಆ ದುಡ್ಡಲ್ಲಿ ಏನು ಮಾಡ್ತಾನೆ, ಈ ಅಪ್ ಚಾರ್ಜು GST ಎಲ್ಲ ಚೇಂಜ್ ಮಾಡ್ತಾನೆ. ನಿಮಗೇನು ಡಿಫ್ರೆನ್ಸ್ ಕಾಣಲ್ಲ ಅದರಲ್ಲಿ. ನಮ್ಮ ಇದರಲ್ಲಿ ಬಂದರೂ ಅದರಲ್ಲೇ ಬರುತ್ತೆ. ಬಟ್ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವನು ಬದುಕ್ತಾ ಇರೋದಷ್ಟೇ. ಅವ್ರದ್ದು ಆಫೀಸ್ ಇಲ್ಲ ಓಲಾದವ್ರದ್ದು ಎಲ್ಲೂ ಬೆಂಗಳೂರಲ್ಲಿ. ಎಲ್ಲ ಬರೀ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾನೆ. ನಾವು ಫೋನ್ ಮಾಡಿದ್ರು ಸಿಗಲ್ಲ. ಬಟ್ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ಫೋನ್ ಬಂದ್ಬಿಡುತ್ತೆ, ಹಿಂಗೆ ಮಾಡಿದ್ದೀರಾ ನೀವು, ಏನಕ್ಕೆ ಹಂಗೆ ಹಿಂಗೆ ಅಂತ. ಸರಿ ಅಪ್ಪ ನಾನು ಬರ್ತೀನಿ, ನಿನ್ನ ಆಫೀಸ್ ಎಲ್ಲ ಐತೆ ಹೇಳು ಅಂದರೆ ಆಫೀಸ್ ಇಲ್ಲ ಅವ್ರದ್ದು. ಈಗ ಆಲ್ರೆಡಿ ಒಬ್ಬಂಗೆ ಕೆಲಸ ಕೊಟ್ಟಿದ್ದೀನಿ, ಇವನಿಗೆ ರ್ಯಾಪಿಡೋದವನಿಗೆ 72 ಜನ ಹೋಗಿ ಇಂಡಿವಿಜುವಲ್ ಆಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವನು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅವನು ಹೈದ್ರಾಬಾದಿಂದ ಬಂದು ಕೈಗೆ ಸಿಗ್ತಾಯಿಲ್ಲ, ಸ್ಟೇಷನ್ಗೆ ಬರ್ತಾಯಿಲ್ಲ ಅವನು. ಅಲ್ಲಿ ಇಲ್ಲಿ ಕದ್ದು ಓಡಾಡ್ತಾ ಇದ್ದಾನೆ ಅವನು. ಹಾಂ, .3 1.7 ಅಂದರೆ 9 ಕಿಲೋಮೀಟ್ರ್ ಆಯಿತು. ಈಗ ನಮ್ಮ ಇದರಲ್ಲಿ ನಮ್ಮ 9 ಕಿಲೋಮೀಟ್ರ್ ಬಿಲ್ ಬರುತ್ತೆ. ಇವನರಲ್ಲಿ ನನಗೆ ತೋರಿಸ್ದಂಗೆ 8 ಕಿಲೋಮೀಟ್ರ್ ಆದರೆ 8 ಕಿಲೋಮೀಟ್ರ್ ಬಿಲ್ಲೇ ತೋರಿಸ್ತಾನೆ. ಇಲ್ಲ ನಿಮಗೆ ತೋರಿಸ್ದಂಗೆ ಅಲ್ಲಿ ಸ್ಟಾರ್ಟ್ ಮಾಡಿದಾಗ 10 ಕಿಲೋಮೀಟ್ರ್ ತೋರಿಸ್ದಂಗಿದ್ರೆ 10 ಕಿಲೋಮೀಟ್ರ್ ಬಿಲ್ ತೋರಿಸ್ತಾನೆ. ನಮ್ಮದು ವೆಹಿಕಲ್ ಎಷ್ಟು ರನ್ ಆಗುತ್ತೋ ಅಷ್ಟು ಬಿಲ್ ಬರುತ್ತೆ. ನೋಡಿ, ಇಲ್ಲಿ ನೀವು ಆ್ಯಡ್ ಸ್ಟಾಪ್ ಮಾಡಿದ್ರೆ ಈಗ ನಿಮಗೆ 30 ರೂಪಾಯಿ ಎಕ್ಸ್ಟ್ರಾ ಅವ್ನು ಚಾರ್ಜ್ ಮಾಡಿರೋನು ಅಲ್ವಾ? ನೀವು ಆ್ಯಡ್ ಸ್ಟಾಪ್ ಮಾಡಿದ್ರೆ 30 ರೂಪಾಯಿ ಆ್ಯಡ್ ಆಗುತ್ತೆ ಅದರಲ್ಲಿ, ರ್ಯಾಪಿಡೋದಲ್ಲಿ. ನೀವು ಅದು ಮಾಡಿಲ್ಲ. ಈಗ ನಾವು ಕಿರಿಕ್ ಏನಾದ್ರು ಮಾಡೋದಾದರೆ, ನೀವು ಆ್ಯಡ್ ಸ್ಟಾಪ್ ಮಾಡಿಲ್ಲ ಕಣ್ರಿ ನಾನು ನಿಲ್ಸಲ್ಲ ಅಂತ ಅನ್ಬೋದಾಯಿತು ಅಲ್ವಾ? ಬಟ್ ಇಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರ್ ಇದು. ಇವ್ನು ಈ ತರಲೆ ಕೆಲಸ ಮಾಡಿಕ್ಕಿದ್ದಾನೆ ಎಲ್ಲನೂ.
ಗಾಡಿ ಓಡೋಷ್ಟು ಬಿಲ್ ಕೊಟ್ಬಿಟ್ರೆ ನಮ್ಗೆ ಯಾವುದು ತಲೆನೋವೇ ಇಲ್ಲ. ಓಕೆ ವಿಡಿಯೋ ಹಂಗಾರೆ ನಿಮ್ದೇನೋ ಇದು ಹಾಕೋದು ಬೇಡವಾ? ಮುಚ್ಚಿಬಿಡ್ಲ ಒಂದು ಸೈಡ್ ಮುಚ್ಚಿಬಿಡ್ತೀನಿ ಕ್ಲೀನಾಗಿ ಬಿಡಿ. ಬರೀ ನ್ಯಾವಿಗೇಷನ್ ಮಾತ್ರ ಬರುತ್ತೆ ಒಂದು ಸೈಡು ಹೊಡೆದಾ? ಓಕೆ ಇವರಿಬ್ರು ಯಾರು ಇರಲಿಲ್ಲ ಅಂದ್ರೆ ನಾನು ಹಂಗೆ ಓಪನ್ ಮಾಡಿ ಅಂತ ಓಪನ್ ಮಾಡಿದೆ ಅಂತ ಹೇಳಿವೆ. ಇವರಿಬ್ರು ಇದ್ದಾರೆ. ಓಕೆ ಇವರು ಅಷ್ಟು ಇದು ಮಾಡಲ್ಲ. ಹಾಂ ನೆಕ್ಸ್ಟ್ ಅಂದರೆ ಇವ್ರಿಗೆ ಬೇರೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಹೆದರಿಕೆಯಲ್ಲಿ ಭಯ. ಓಕೆ ಅವ್ರು ಪ್ರಾಪರ್ ಇಲ್ಲೇನಾ ಕರ್ನಾಟಕದವರು ಇಲ್ಲ ಹೊರಗಡೆ? ಮೇಡಮ್ಮು ಇಲ್ಲಿದೆ ಅಂತ ನಾರ್ತ್ ಕರ್ನಾಟಕ ಅವರು, ಉತ್ತರ ಕರ್ನಾಟಕದವರು. ಹಾಂ 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 ಈ ಕಡೆಯವರು ಆಂಧ್ರ, ಈ ಕರ್ನೂಲ್ ಇದೆಯಲ್ಲ ಹಾಂ ಓಕೆ ಓಕೆ ಅಲ್ಲಿ ಅವರು. ಅಲ್ಲ ಇದೇನಾಗುತ್ತೆ ಗೊತ್ತಾ ಸರ್, ಈಗ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರಲ್ಲ, ಇದು ವೈರಲ್ ಆದಾಗ ಏನಾಗುತ್ತೆ ನಿಮ್ಮ ಮೇಲೆ ಒಂದು ಒಳ್ಳೆ ಒಂದು ಇಂಪ್ಯಾಕ್ಟ್ ಇರ್ತದೆ. ಒಳ್ಳೆ ವ್ಯಕ್ತಿಗಳಪ್ಪ ನಮ್ಮ ಡ್ರೈವರ್ಗಳು ಸಪೋರ್ಟ್ ಮಾಡಿದ್ರು ಅಂದಾಗ ಜನಗಳ ಆಶೀರ್ವಾದ ಡ್ರೈವರ್ಗಳದ್ದು ಸಿಗುತ್ತೆ, ಆ ಕಡೆ ಡ್ರೈವರ್ ಫ್ಯಾಮಿಲಿಯವ್ರದ್ದು ಸಿಗುತ್ತೆ. ಬಿಡು ಇದು ಈ ಥರ ಹೆಲ್ಪ್ ಮಾಡಿದ್ರು, ಡ್ರೈವರ್ಗಳ ಮಾತಿಗೆ ಒಂದು ಬೆಲೆ ಕೊಟ್ಟರು ಅಂತೇಳಿ. ಈ ನಿಮ್ಮಿಂದ ನನಗೆ 3 ಜನ ಸಿಕ್ಕಿದ್ರು ಸರ್, ನಿಮ್ಮಿಂದ 3 ಕಸ್ಟಮರ್ ನಂಗೆ ಸಿಕ್ಕಿದ್ರು. ಈಗ ನನಗೆ ನಿಮ್ಮ ಬುಕ್ಕಿಂಗ್ ನನಗೆ ಬರೋಲ್ಲ, ಯಾವುದೇ ಕಾರಣಕ್ಕೂ ಬರೋಲ್ಲ. ಯಾಕೆಂದರೆ ನಾನೆಲ್ಲೋ ಇವತ್ತು ನಾನು ನಿಮ್ಗೆ ಡ್ರಾಪ್ ಮಾಡಿಬಿಟ್ರೆ ಇನ್ನು ನಾನು ಸಾಯೋವರೆಗೂ ನೀವು ಸಿಗೋದೇ ಡೌಟು ನನಗೆ, ಅಲ್ವಾ? ಯಾಕಂದ್ರೆ ನಾನು 20 ವರ್ಷ ಸರ್ವಿಸಲ್ಲಿ ಒಂದು ಸಲ 10 ಕಸ್ಟಮರ್ ಇನ್ನೊಂದು ಸಲ 10 ಇಲ್ಲ ಸಿಗಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ಜಾಗಕ್ಕೆಲ್ಲ ಒಂದೇ ಸತಿ ಇದು ಅದ ಸರ್. ಇಲ್ಲೇ ಓಕೆ ಹಾಂ ಇಲ್ಲೇ ಸ್ಟಾಪ್ ಮಾಡಿ. ಓಕೆ ರೈಟ್. ಇಲ್ಲೇ ರಿವರ್ಸ್ ಹೋಗ್ಬೇಕಾ ನಾವು? ಹಿಂಗೆ ರಿವರ್ಸ್ ಎಚ್ ಎಲ್. ಓಕೆ ಎಚ್ ಎಲ್ ಏನು ಸರ್ ಇದು? ಬಿ ಎಲ್. ಓಕೆ ಬಿ ಎಚ್ ಎಲ್ ಅಲ್ಲಿ ಸಬ್ ಯೂನಿಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯೂನಿಟ್ ಇನೋವೇಷನ್ ಸೆಂಟರ್ ಅಂತ. ಓಕೆ ಓಕೆ ಫೈನ್. ಇಲ್ಲಿ ನೋಡಿ ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 313 ಅಷ್ಟೇ ಬಂತು, ಆಯ್ತಾರಾ? ನಮ್ಮ ತೋರಿಸ್ತೀನಿ ನೋಡಿ. 9 ಕಿಲೋಮೀಟ್ರ್ ಎಷ್ಟು ಬಂತು ಸರ್? 221. ಈಗ ನೀವು ಹೇಳಿ ನಮ್ಮ ಅಪ್ಲಿಕೇಶನ್ ಬಳಸ್ತಿರಲ್ವಾ? ಓಕೆ ರೈಟ್. ನೋಡಿ ಸ್ಟಾಪ್ ಮಾಡಿದೆ. ಚಾರ್ಜ್ ಮೇಲೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ನೋಡಿ. ನಿಮ್ಮ ಮಾಡೋದಕ್ಕೆ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಅಲ್ಲಿ ಅವ್ರ ರೈಡರ್ ಡೀಟೇಲ್ಸ್ನ ಇಲ್ಲಿ ಹಾಕ್ಬಿಟ್ಟು ನಾನು ಅವ್ರಿಗೆ ಬಿಲ್ ಕಳಿಸ್ತೀನಿ. ಈಗ ಸದ್ಯಕ್ಕೆ ನೀವು ಇದನ್ನೇ ಪೇ ಮಾಡಬೇಕು ಮಾಡಿ 330. ಹಾಂ ಸರ್, ಅದನ್ನೇ. ಹಾಂ ಓಕೆ. ಇಲ್ಲಿ ನೋಡಿ ಇವ್ರದ್ದು ಏನು ತರಲೆ ಮಾಡೋನೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ವರ್ಷ ಸರ್ ಇಲ್ಲಿ? 313. ಅಲ್ಲಲ್ಲ ಇದು 8.84 ಕಿಲೋಮೀಟ್ರಾ? ಕಿಲೋಮೀಟ್ರ್ ನೋಡಿ 9 ಕಿಲೋಮೀಟ್ರ್ ನಾನು ಗಾಡಿ ಓಡಿದೆ ಎಕ್ಸಾಕ್ಟಾಗಿ. ಸೊ ಇಷ್ಟು ಓಡೋದ್ಮೇಲೆ ನಮ್ಮ ಬಿಲ್ ಡೀಟೇಲ್ಸ್ ಪ್ರಕಾರದಲ್ಲಿ ನಿಮಿಷ ಇನ್ನೂ ಸೇವ್ ಮಾಡಿಲ್ಲ. ಓಕೆ ಇಲ್ಲಿ ಎಂಟ್ರಿ ಮಾಡಬೇಕು. ಬಂತು ಬಿಡಿ. ಈಗ 9 ಕಿಲೋಮೀಟ್ರ್ ಕರೆಕ್ಟಾಗಿ ಬಂತು ನಮ್ಮದು. ಅಲ್ಲ 9 ಕಿಲೋಮೀಟ್ರಿಗೆ 221 ಬಂದಿದ್ದು. ಇವನು ಯಾಕೆ 9 ಕಿಲೋಮೀಟ್ರಿಗೆ 313 ರೂಪಾಯಿ ತಗೊಂಡ? ಅಲ್ಲಿಗೆ ಮೋಸ ತಾನೆ? ಎಲ್ಲಿ ಮೋಸ ಇದೆ? ಅಲ್ಲ ದುಡ್ಡು ನನಗೆ ಬಂತದ್ದು, ಅವ್ನಿಗೆ ಹೋಗ್ಲಿಲ್ಲ. ಬಟ್ ಜನಕ್ಕೆ ಮೋಸ ಮಾಡ್ತಾ ಇದ್ದಾನಲ್ಲ ಸರ್. ನಮ್ಮ ದುಡ್ಡಿಗೆ ನಮಗೆ ನಮ್ಮಿಂದ ಕೈ ಎಕ್ಸ್ಟ್ರಾ ಖರ್ಚು ಆಗ್ತದೆ ನೋಡಿ. ಈಗ ಆಯ್ತು, ನೀವೇನು ಮಾಡ್ಬೋದು ಅಂದರೆ ನಾನು ಈ ಬಿಲ್ಲನ್ನು ಕಳಿಸಿದಾಗ ಸಾಧ್ಯವಾದರೆ ಕೂತಿದ್ದ ಜಾಗದಲ್ಲೇ ಒಂದು ಕನ್ಸ್ಯೂಮರ್ ಫಾರಮಲ್ಲಿ ಕಂಪ್ಲೇಂಟ್ ಹಾಕ್ಬಿಡಿ. ಅದಕ್ಕೊಂದು ಅವಕಾಶ ಇದೆ. 2 ಬಿಲ್ಲನ್ನು ಹಾಕ್ಬಿಟ್ಟು ನೋಡಿ ಸರ್ ಈ ಥರ ಡ್ರೈವರ್ ಈ ಥರ ನಂಗೆ ಮಾಹಿತಿ ಕೊಟ್ಟರು, ಈ ರ್ಯಾಪಿಡೋದವ್ರು ನನಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಒಂದು ಮೇಲ್ ಹಾಕ್ಬಿಟ್ಬಿಡಿ. ಅದೇನಾಗುತ್ತೋ ಅವ್ರು ಆ್ಯಕ್ಷನ್ ತಗೊಂತಾರೆ. ಓಕೆ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಸುಭಾಷ್ ಅಂತ. ಥ್ಯಾಂಕ್ ಯು. ಓಕೆ ಸರ್ ಥ್ಯಾಂಕ್ ಯು. ಸ್ನೇಹಿತರೆ ನೋಡಿದ್ರಲ್ಲ ಕಸ್ಟಮರ್ದು ಯಾವ ರೀತಿ ಒಪಿನಿಯನ್ ಬಂತು ಅಂತ. ನಾನೀಗ ಅವ್ರಿಗೆ ಬಿಲ್ಲನ್ನು ಕ್ಲೋಸ್ ಮಾಡಿ ಅವ್ರಿಗೆ ಇನ್ವಾಯ್ಸನ್ನು ಕಳಿಸ್ತೀನಿ. ಸೊ ಅವ್ರದ್ದು ಡೇಟಾ ಇಲ್ಲಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಅಥವಾ ನೋಡ್ತೀನಿ ರೀ 1 ಸೆಕೆಂಡು. ಇಲ್ಲಿ ಅವ್ರ ಡೀಟೇಲ್ಸ್ ಹಾಕಬೇಕು. ಅವ್ರ ಡೀಟೇಲ್ಸನ್ನು ಹಾಕ್ಬಿಟ್ಟು ನಾನು ಅದನ್ನು ಆ ವಿಡಿಯೋ ಮಾತ್ರ ಕಟ್ ಮಾಡಿ ಉಳಿದಿದ್ದನ್ನು ಹಾಕ್ತೀನಿ. ಇನ್ವಾಯ್ಸು ಬೇಡ ಬಿಡಿ, ಇದು ಇಷ್ಟಕ್ಕೆ ಸಾಕು. ಇಲ್ಲೇನು ಯಾವುದೂ ಕೂಡ ಕನ್ವೀನಿಯನ್ಸ್ ಚಾರ್ಜು ಏನು ಎಕ್ಸ್ಟ್ರಾ ಏನಿದೆ ಇಲ್ಲಿ. ಆ್ಯಕ್ಚುಲಿ ಟಿಪ್ಸು ಅಂತ ಬಂದರೆ ನಾವಲ್ಲಿ ಇವ್ರದ್ದೇನು ಎಕ್ಸ್ಟ್ರಾ ದುಡ್ಡು ಬಂದಿತ್ತು ಆ ದುಡ್ಡನ್ನ ಟಿಪ್ಸು ಅಂತ ಹಾಕ್ಬೋದು. ಬಟ್ ಇಲ್ಲಿ ಆ್ಯಡ್ ಕನ್ವೀನಿಯನ್ಸ್ ಚಾರ್ಜ್ ಇದೆ. ಈ ಕನ್ವೀನಿಯನ್ಸ್ ಚಾರ್ಜ್ ಏನಿದೆ ಅಂದರೆ ಈ ಅಪ್ಲಿಕೇಶನ್ನಲ್ಲಿ ಕೇವಲ ಟೋಲು ಪಾರ್ಕಿಂಗು ಇಷ್ಟೇ ಇರೋದು, ಬೇರೆ ಇನ್ಯಾವುದೂ ಇಲ್ಲ ಇದರಲ್ಲಿ. ಹಂಗಾಗಿ ನಾನು ಅವ್ರಿಗೆ ನಮ್ಮ ಏನದು ಟೌನರ್ ಕಸ್ಟಮರ್ ಕೇರ್ಗೆ ಹೇಳಿದ್ದೀನಿ, ಪಾರ್ಟ್ನರ್ ಕೇರ್ಗೆ ಹೇಳಿದ್ದೀನಿ. ಸರ್ ನಮಗೆ ಒಂದು ಕಾಲಮ್ ಎಕ್ಸ್ಟ್ರಾ ಬೇಕು. ಯಾವ ಥರ ಅಂದರೆ ಟೋಲ್ದು ಒಂದು ಕಾಲಮು, ಪಾರ್ಕಿಂಗ್ದು ಒಂದು ಕಾಲಮು, ಆಮೇಲೆ ಟಿಪ್ಸ್ದು ಒಂದು ಕಾಲಮ್ ಮಾಡಿಬಿಡಿ. ಆವಾಗ ಆಯಾ ಕಾಲಮ್ಗೆ ಇದು ಏನು ಎಕ್ಸ್ಟ್ರಾ ದುಡ್ಡು ಬಂದಿರುತ್ತೋ ಅದನ್ನು ಟಿಪ್ಸು ಅಂತ ಆ್ಯಡ್ ಮಾಡಿಕೊಂಡು ನಮ್ಮ ಒಂದು ಬಿಲ್ಲನ್ನು ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದೀನಿ. ಹಂಗಾಗಿ ನಾನು ಇಲ್ಲಿ ಕನ್ವೀನಿಯನ್ಸ್ ಚಾರ್ಜನ್ನು ನಾನು ಸೇರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಮೋಸ ಆದಂಗೆ ಆಗ್ಬಿಡುತ್ತೆ.
ಯಾಕಂದ್ರೆ ಅಲ್ಲಿ ಇಲ್ವೇ ಇಲ್ಲ, ಅದು ಆಪ್ಷನೇ ಇಲ್ಲ. ಕಸ್ಟಮರು ಎಕ್ಸ್ಟ್ರಾ ಕೊಟ್ಟರು ಅಂತ ಇದಕ್ಕೆ ಯಾವ ಥರ ಹಾಕೋಕ್ಕಾಗುತ್ತೆ? ಗಾಡಿ ಪಾರ್ಕಿಂಗು ಮಾಡಿಲ್ಲ, ಈ ಕಡೆ ಟೋಲು ಹೋಗಿಲ್ಲ. ಸೊ ಹಂಗಿದ್ಮೇಲೆ ನಾನು ಹೆಂಗೆ ಆ್ಯಡ್ ಮಾಡೋಕ್ಕಾಗುತ್ತೆ ಅದನ್ನ? ಹಂಗಾಗಿ ನಾನು ಮಾಡಲ್ಲ. ಡೈರೆಕ್ಟಾಗಿ ಅವ್ರದ್ದು ಹೆಸರು ಮತ್ತು ಅವ್ರ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇನ್ವಾಯ್ಸ್ನ ಅವ್ರಿಗೆ ಕಳಿಸ್ಕೊಡ್ತೀನಿ. ಧನ್ಯವಾದ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.